follow those people who will make you famous. ಸೋ ಬ್ಯೂಟಿಫುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹಸುಗಳಿಗ ಅಥವಾ ಹಸುಗಳಿಗೆ ಅಲ್ಲ, ನಾಯಿಗಳಿಗೆ. ನಾನು ಚಿಕ್ಕ ಇರೋದಾಗನೇ ಬಿಸ್ಕೆಟ್ ಚಪಾತಿ ಎಲ್ಲ ಫೀಡ್ ಮಾಡ್ತೇ ಇದ್ದೆ. ಮಾತ್ರ ಮನೆಯಲ್ಲಿ ಕುಕ್ ಮಾಡು ಸ್ಪೆಷಲಿ ಸ್ಟ್ರೇ ಡಾಗ್ಗೆ ಅಂತ ನಾನು ಈ ಹಸು ನೋಡಿ ಸ್ಟಾರ್ಟ್ ಮಾಡಿದ್ದೆ. ಈಗ 700 ನಾಯಿ ತನಕ ನಾನು ಫೀಡ್ ಮಾಡ್ತೇನೆ ಡೈಲಿ. ಸೊ ಅದೇ ಮೇನ್ ನನ್ನ. ಅಂದ್ರೆ ನಿಮ್ಗೆ ಬೇಕಷ್ಟಿದೆ ಮನೆಯಲ್ಲಿ? ಎಂತ ಹಣ ಇಲ್ಲ ಬೇಕಷ್ಟು. ಮತ್ತೆ ಹೇಗೆ ಅಷ್ಟು? ನಾನು ಅಲ್ಲ ಅವಾಗ ಅಲ್ಲ, ನಿಮ್ಮ ಪರ್ಸನಲ್ ಇದಕ್ಕೆ ಏನಾದ್ರು ರಿಸ್ಕ್ ಆಗಿದ್ದು ಅಂದ್ರೆ ಯಾಕಂದ್ರೆ ಬಾವಿಗೆ ಇಳಿಯೋದು ಅದ್ರಲ್ಲೆಲ್ಲ ತುಂಬಾ ಆಗಿದೆ. ಕಾನ್ಸೆಪ್ಟ್ ಹೋಗಿದೆ ತುಂಬಾ ಸಲ. ಹೌದು, ಆಕ್ಸಿಜನ್ ಇರುದಿಲ್ಲಲ್ಲ ನಮ್ಗೆ, ಶ್ವಾಸ ತೆಗಿಲಿಕ್ಕೆ ಆಗುದಿಲ್ಲ, ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸೆಲ್ಫಿಶ್ ಪೀಪಲ್ ಓನ್ಲಿ ಡೂ ದಿಸ್. ನಂದು ಇದ್ರೆ ಮಾತ್ರ ಜಾಗ್ರತೆ, ಇನ್ನೊದ್ರದ್ದು ಹೋಗ್ಲಿ. ಅವರು ಇಷ್ಟು ವರ್ಷ ಮಾಡಿ ಕೆಲಸ ನೀವು ಒಂದು ದಿವಸ ಮಾಡಿ, ಆ ನಂತರ ನಾವು ನಿಮ್ಮ ಕೇಸ್ ತಗೊಳ್ತೇವೆ. ಒಂದು ಕಂಪ್ಲೇಂಟ್ ಮೊದಲೆಲ್ಲ ನನಗೆ ಮೇಲೆ ಕಂಪ್ಲೇಂಟ್ ಯಾವಾಗ ಸಹ ಆಗಿಲ್ಲ. ಈಗ ಆಗ್ಲಿಕ್ಕೆ ಕಾರಣ ನನ್ನ ಒಂದು ಹೆಸರು ಸೋಷಿಯಲ್ ಮೀಡಿಯಾಗೆ ಬಂದು ಸ್ವಲ್ಪ ನಾನು ಫೇಮಸ್ ಆಗಿ ನಂತರ ನನ್ನ ಜನಗಳಿಗೆ ಈಗ ಹೊಟ್ಟೆ ಕಿಚ್ಚ. ಅದೇ ನಾನು ಹೇಳಿದ್ದು, ನಮ್ಗೆ ಯಾರು ಒಳ್ಳೆ ಮಾಡ್ತಾರೆ ನಾವು ಅವರಿಗೆ ಸಪೋರ್ಟ್ ಮಾಡ್ಬೇಕು. ಯಾರೋ ಒಳ್ಳೆಯವ್ರಿಗೆ ನಾವು ಹೋಗಿ ಸಪೋರ್ಟ್ ಮಾಡಿ ಎಂತ ಮಾಡ್ಲಿಕ್ಕೆ? ನಾವು ಸಹ ಬದುಕಬೇಕು, ಬೇರೆಯವ್ರಿಗೆ ಸಹ ಬದುಕೋ ಹಾಗೆ ನಾವು ಮಾಡ್ಬೇಕು. ಈಗ ನೋಡಿ, ನಾನು ಆರ್ಗನ್ ಡೋನರ್, ನನ್ನ ಮಕ್ಕಳು ಆರ್ಗನ್ ಡೋನರ್, ನನ್ನ ಗಂಡ ಆರ್ಗನ್ ಡೋನರ್, ನಾವೆಲ್ಲ ಆರ್ಗನ್ ಡೋನರ್. ಯಾಕಂದ್ರೆ ನಮ್ಗೆ ಸಾಯಿ ನಂತರ ಮೂದಿ ಆಗ್ಲಿಕ್ಕೆ ಇಷ್ಟ ಇಲ್ಲ ನಮ್ಗೆ. ಅಟ್ಲೀಸ್ಟ್ ನಾವು ಸತ್ತು ನಂತರ ಆದ್ರೆ ಯಾರಿಗೆ ಅದು ಹೆಲ್ಪ್ ಆಗುತ್ತೆ. ನಾವು ಎಲ್ಲೋ ಹುಟ್ತೀವಿ, ಎಲ್ಲೋ ಸಾಯ್ತೀವಿ, ಆದರೆ ಇದರ ಮಧ್ಯೆ ಏನೇನು ಲೈಫಲ್ಲಿ ನಡೆಯುತ್ತೆ ಅನ್ನೋದು ಮಾತ್ರ ನಮ್ಮ ಕಂಟ್ರೋಲಲ್ಲಿರುತ್ತೆ ಅಂತ ಹೇಳ್ತಾರೆ. ಆ ಕಂಟ್ರೋಲಲ್ಲಿರುವಂತಹ ನಮ್ಮ ಜೀವನದಲ್ಲಿ ನಾವು ಏನೇನು ಮಾಡೋದಕ್ಕಾಗತ್ತೋ ಅದನ್ನು ಮಾಡೋದಕ್ಕೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕಾಗತ್ತೆ. ಅದರಲ್ಲೂ ನಮಗಾಗಿ ಅಲ್ಲದೇನೆ ಬೇರೆಯವರಿಗೋಸ್ಕರ, ಅದರಲ್ಲೂ ತನ್ನ ಮಾತುಗಳನ್ನು ಹೇಳೋದಕ್ಕೆ ಸಾಧ್ಯವಾಗದೇ ಇರುವಂತಹ ಜೀವಿಗಳಿಗೆ ತನ್ನ ಜೀವನವನ್ನು ಮುಡಿಪಾಗಿರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇವತ್ತು ನಮ್ಮ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಮತ್ಯಾರು ಅಲ್ಲ, ರಜನಿ ಶೆಟ್ಟಿ ಅವರು. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಹುಷಾರಿದ್ದೀನಿ. ತುಂಬ ಸಿಂಪಲ್ ಆದಂತಹ ಒಬ್ಬ ವ್ಯಕ್ತಿತ್ವ. ಅವರು ಬಂದು ಇಲ್ಲಿ ಕೂತು ನಮ್ಮ ಜೊತೆ ಮಾತಾಡ್ತಾ ಇರಬೇಕಿದ್ರೆ ಅವರ ಒಂದು ಸಿಂಪ್ಲಿಸಿಟಿ ಎದ್ದು ಕಾಣ್ತಿತ್ತು. ಹಾಗೆ ನೋಡೋದಾದರೆ ಬರೀ ಸಿಂಪಲ್ ಕೂಡ ಅಲ್ಲ, ಅವರು ಅವರದೇ ಆದ ರೀತಿಯಲ್ಲಿ ಸ್ಟಾರ್ಡಮ್ಮನ್ನು ಪಡೆದಂಥವ್ರು. ಆದರೂ ಆ ಸ್ಟಾರ್ಡಮ್ಮನ್ನು ಯಾವುದೇ ರೀತಿಯಲ್ಲಿ ತಲೆಯೊಳಗೆ ಹಾಕದೇನೆ ಇವತ್ತಿಗೂ ಅವರು ಲಿಟ್ರಲಿ ತಮ್ಮ ಕೆಲಸಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಸ್ಕೊಂಡಿದ್ದಾರೆ. ಸೊ ಅದಕ್ಕೆ ನಿಮಗೆ ಮೊದಲಿಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ, ಈ ಅವಕಾಶ ನನಗೆ ಕೊಟ್ಟಿದ್ದೀರಿ ಅದಕ್ಕೆ. ಅಯ್ಯೋ, ನಮ್ಮ ಒಂದು ಪ್ರಯತ್ನ ಅಷ್ಟೇ. ಅದಕ್ಕೆ ನೀವು ಕರೆದ ತಕ್ಷಣ ಖಂಡಿತ ಇದರಿಂದ ಏನಾದರೂ ಒಂದು ಲಾಭ ಆದರೆ, ಯಾರಿಗಾದರೂ ಒಂದಿಷ್ಟು ಜನರಿಗೆ ಅದರಿಂದ ಮಾಹಿತಿ ಏನಾದರೂ ಸಿಗತ್ತೆ, ಉಪಯೋಗ ಆಯಿತು ಅಂತಂದರೆ ಖಂಡಿತ ಬರ್ತೀನಿ ಅಂತ ಹೇಳಿ ನೀವು ಒಪ್ಕೊಂಡು ಬಂದ್ರಿ. ಮತ್ತು ಇನ್ನೊಂದು ವಿಷಯ, ಅವರು ಹುಟ್ಟಿ 1 ವರ್ಷ ನಮ್ಮ ಮಂಗಳೂರಿನಲ್ಲಿ ಇದ್ರೂ ಕೂಡ ಒಂದು 18 ವರ್ಷಗಳ ಕಾಲ ಮುಂಬೈಯಲ್ಲಿದ್ದ ಕಾರಣ ಅವರ ಕನ್ನಡದಲ್ಲಿ ನಿಮಗೆ ಒಂದು ರೀತಿಯ ಅಂದರೆ ತುಳುವಿನ ಮತ್ತು ಹಿಂದಿಯ ಮೋಡಿ ಕಾಣಿಸ್ಬೋದು, ಆದರೆ ಅವರ ಭಾವ ತುಂಬ ಮುಖ್ಯ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಹೇಳ್ತಾ, ಮೊದಲಿಗೆ ನೀವು ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ನಾವು ನಮ್ಮ ಕಾರ್ಯಕ್ರಮಕ್ಕೆ ಬಂದವರಿಗೆ ಎಲ್ರಿಗೂ ಕೂಡ ಭಗವದ್ಗೀತೆ ಒಂದು ಪ್ರತಿಯನ್ನು ಒಂದು ಕೃತಜ್ಞತಾಪೂರ್ವಕವಾಗಿ ಕೊಡ್ತೀವಿ. ಸೊ ಇದು ನಮ್ಮ ಒಂದು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಅಂದರೆ ನಾವು ಪ್ರಶ್ನೋತ್ತರ ಅಂದರೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಇರುತ್ತೆ, ಆದರೆ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಟಿಪಿಕಲ್ ಆಗಿ ನೀವು ಎಲ್ಲಿಂದ ಶುರು ಮಾಡಿದ್ರಿ, ಹೇಗೆ, ಏನು, ಎತ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಕುತೂಹಲ ಅಂತ ಅನಿಸೋದು, ವಾಟ್ ಕೀಪ್ಸ್ ಯು ಗೋಯಿಂಗ್? ಒಂದು ಎಂತ ಹೇಳಬೇಕಾದ್ರೆ, ನಾನೊಂದು ಮನುಷ್ಯ ಆಗಿ ಹುಟ್ಟಿದ ಮೇಲೆ ನಾನು ಸಾಯಲಿಕ್ಕೆ ಉಂಟು ನನ್ನ ಒಂದು. ಅದೇ ಮಧ್ಯದಲ್ಲಿ ನನಗೆ ಒಂದು ದೇವರ ಒಂದು ಕೆಲಸ ಕೊಟ್ಟಿದ್ದಾರೆ. ಯಾಕಂದರೆ ನಾನೊಂದು ಪ್ರಾಣಿ ಕೆಲಸ ಮಾಡ್ತಾ ಇದ್ದೇನೆ, ಅದು ನಿಮಗೆ ಆಗಲಿಕ್ಕಿಲ್ಲ, ಅದು ಭಗವಂತನೇ ನನಗೆ ಸಿಲೆಕ್ಟ್ ಮಾಡಿದೆ. ಸೊ ನಾನು ಅದು ವರ್ಕ್ ಈಗ ಗೋಯಿಂಗ್ ಉಂಟು, ಹೋಗ್ತಾನೆ ಇರ್ತದೆ, ನಾನು ಮಾಡ್ತಾನೆ ಇರ್ತೇನೆ ನನ್ನ ಪ್ರಾಣ ಹೋಗುವ ತನಕ. ಅನಿಮಲ್ ರೆಸ್ಕ್ಯೂ, ಅನಿಮಲ್ ಫೀಡರ್ ವರ್ಕ್ ಹಾಗೆ. ಯಾವತ್ತು ಅದು ಓಕೆ ಐ ಆಮ್ ಡನ್ ಅಂತ ಅನ್ಸೋದು ಇಲ್ಲ, ಯಾವಾಗ ಸಹ ನನಗೆ ಅದು ಒಂದು ಇಷ್ಟು ತನಕ ಆಗಿಲ್ಲ. ನಾನು ಜಾಸ್ತಿ ಮಾಡಿದ ಆಗಿದ್ರೆ ಕಮ್ಮಿ ಮಾಡಿಲ್ಲ, ಯಾಕಂದ್ರೆ ಅದು ನಾನು ನೆನೆಸೇ ಇಲ್ಲ ಸಾಕಂತ, ಇನ್ನು ಮಾಡಬೇಕು ಹಾಗೆ ಮಾಡ್ತಾನೆ ಇದ್ದೆ. ಏನೇನು ಮಾಡ್ತೀರಿ ನೀವು? ಬಾವಿಯಲ್ಲಿ ಪ್ರಾಣಿ ಬಿದ್ದರೆ ತೆಗಿತೇನೆ, ದಿವಸಕ್ಕೆ 700 ಡಾಗ್ಗೆ ಫೀಡ್ ಮಾಡ್ತೇನೆ. 700 ಡಾಗ್ ಪರ್ ಡೇ. ಓಕೆ.
ಓಕೆ. ಎಲ್ಲಿರ್ತಾರೆ ಎಲ್ಲಿ ಸ್ಟ್ರೇಯಲ್ಲಿ ಎಲ್ಲ ಬೀದಿಯಲ್ಲಿ ಇರ್ತಾರೆ. ನಾನೇ ಬೀದಿ ಹೋಗುದು ಎಲ್ಲ ರಾತ್ರಿ 9 ಗಂಟೆ ರಾತ್ರಿಯಿಂದ 2 ಗಂಟೆ ರಾತ್ರಿ ತನಕ. ಜನ ಬೈಯುದಿಲ್ವ ಅದಕ್ಕೆ? ಜನ ಕೆಲವು ಬೈತಾರೆ, ಕೆಲವು ಸಪೋರ್ಟ್ ಮಾಡ್ತಾರೆ. ಮಾತ್ರ ನಾನು ಯಾರಿಗೆ ತೊಂದರೆ ಆಗ್ಬಾರ್ದು. ಸೊ ನೈಟ್ ಆಫ್ಟರ್ 9:30 10 o'clock ಹೋದ್ರೆ ಎಲ್ಲರೂ ಮಲಗ್ತಾರೆ, ಶಾಪ್ ಬಂದಿರ್ತದೆ, ಮಾರ್ಕೆಟ್ ಬಂದಿರ್ತದೆ, ಯಾರಿಗೂ ತೊಂದರೆ ಆಗ್ಲಿಕ್ಕೆ ಇಲ್ಲ, ಕಂಪ್ಲೇಂಟ್ ಇಲ್ಲ ಎಂತ. ನಾನು ಎಂತ ಫುಡ್ ಹಾಕ್ತೇನೆ ಆ ಪಾಪ ಮಕ್ಕಳೆಲ್ಲ ತಿಂತಾರೆ ಬೀದಿಯಲ್ಲಿ. ನೀವು ಮಕ್ಕಳು ಅಂತ ಕರೆಯುವುದು ಅದನ್ನು? ಮಕ್ಕಳೇ ಅಲ್ಲ, ನಾನು ಅವರದ್ದು ತಾಯಿ ಅಂತ ಅಲ್ಲ ನಾನು ಊಟ ಕೊಡುದು. ಸೊ ಮಕ್ಕಳೇ ಅಲ್ಲ, ಎಲ್ಲ ಗುರ್ತಾ ಇರ್ತದ ಅಫ್ಕೋರ್ಸ್. ಮನುಷ್ಯರಿಗೆ ನಾವು ಎಷ್ಟು ಕೊಟ್ಟಿದ್ರೆ ವೇಸ್ಟ್. ಆ ಪ್ರಾಣಿಗಳಿಗೆ ಒಂದು ಸಲ ಕೊಟ್ಟಿದ್ರೆ ಜೀವಂತ ಪರಂತ ನಮ್ಗೆ ನೆನಪಲ್ಲಿ ಇರ್ತಾರೆ. ಹಾಗೆ ಜೀವನ ಪರ್ಯಂತ ನೆನಪಲ್ಲಿ ಇಟ್ಕೊಳ್ತವೆ ಅಂತ ನೀವು ಹೇಳ್ತೀರಾ. ಆ ಥರದ್ದು ಏನಾದ್ರು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಏನಾದ್ರು ನಡೆಯುತ್ತೆ? ಎಕ್ಸ್ಪೀರಿಯನ್ಸ್ ಎಂತ ಅಂದ್ರೆ ಒಂದು ಹಸು ನೋಡುವಾಗ ಒಟ್ಟಿಗೆ ಇಲ್ಲಾದ್ರೆ ಪ್ರಾಣಿಗಳು ಒಂದು ಸಪುರ ಆಗಿ ಬೀದಿಯಲ್ಲಿ ಹುಡುಕಿರುವಾಗ, ಮನುಷ್ಯರ ಕಲ್ಲಲ್ಲಿ ಹೊಡಿಯುವಾಗ, ಅದೇ ನನಗೆ ಒಂದು ಬೇಜಾರಲ್ಲಿಯೇ ನಾನೊಂದು ಫೀಡಿಂಗ್ ಚಾಲು ಮಾಡಿದ್ದು. ನನ್ನಿಂದ ನಾನು ಒಂದು ಎಂತಾದ್ರೂ ಒಂದು ಮಾಡ್ತೇನೆ, ಹಸುಗಳಿಗೆ ಒಂದು ಊಟ ಕೊಡ್ತೇನೆ ಅಂತ ನಾನು 1 ನಾಯಿ 2 ನಾಯಿಯಿಂದ ಈಗ 700 ನಾಯಿ ತನಕ ನಾನು ಫೀಡ್ ಮಾಡ್ತೇನೆ ಡೈಲಿ. ಸೊ ಅದೇ ಮೇನ್ ನಂದು. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಹಸುಗಳಿಗೆ ಅಥವಾ ಹಸುಗಳಿಗೆ ಅಲ್ಲ, ನಾಯಿಗಳಿಗೆ. ನಾನು ಚಿಕ್ಕ ಇರೋದಾಗನೇ ಬಿಸ್ಕೆಟ್ ಚಪಾತಿ ಎಲ್ಲ ಫೀಡ್ ಮಾಡ್ತೇ ಇದ್ದೆ. ಮಾತ್ರ ಮನೆಯಲ್ಲಿ ಕುಕ್ ಮಾಡು ಸ್ಪೆಷಲಿ ಸ್ಟ್ರೇ ಡಾಗ್ಗೆ ಅಂತ ನಾನು ಈ ಹಸು ನೋಡಿ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ನೀವು ಮನೆಯಲ್ಲಿ ಅಡಿಗೆ ಮಾಡೋದೇ? ಮನೆಯಲ್ಲಿ ಸ್ಪೆಷಲ್ ನಾಯಿಗಳಿಗೆ ಅಂತ ದಿವಸಕ್ಕೆ 60 kg ನಾನು ಕುಕ್ ಮಾಡ್ತೇನೆ. 60 kg ರೈಸ್. ಅದು ಕುಕ್ ಆಗಿ ನಂತರ ಆ 60 kg ರೈಸ್ 200 kg ರೈಸ್ ಆಗ್ತದೆ. ಅಷ್ಟು ನಾವು ಫೀಡ್ ಮಾಡ್ತೇವೆ ಸ್ಟ್ರೇ ಡಾಗ್ಗೆ. ಇದು ಎಲ್ಲಿಂದ ಅಂದ್ರೆ ನಿಮ್ಗೆ ಇದೆಲ್ಲ ವ್ಯವಸ್ಥೆ ಈಗ ಸೋಷಿಯಲ್ ಮೀಡಿಯಾಗೆ ಬಂದು ಒಂದು 5 years ಆಯ್ತು. ಪಬ್ಲಿಕ್ ಸಪೋರ್ಟ್ ಮಾಡ್ತೇನೆ. ಇಲ್ಲಾದ್ರೆ ನಾನು ನನ್ನ ಗಂಡ ನಾವು ಸೇರಿ ಮಾಡ್ತಾ ಇದ್ದೇವೆ ಇಷ್ಟು ತನಕ. ನಾನು ಸೋಷಿಯಲ್ ಮೀಡಿಯಾಗೆ ಬರುವ ಮುಂಚೆ, ಲಾಕ್ಡೌನ್ ಮುಂಚೆ 400 ಡಾಗ್ಗೆ ಫೀಡ್ ಮಾಡ್ತಾ ಇದ್ದೆ ವಿತೌಟ್ ಪಬ್ಲಿಕ್ ಸಪೋರ್ಟ್. ಫ್ರಮ್ ಮೈ ಓನ್ ಹ್ಯಾಂಡ್ ನಾನು ಫೀಡ್ ಮಾಡ್ತಿದ್ದೆ. ನಂತರ ಪಬ್ಲಿಕ್ ಸಪೋರ್ಟ್. ನಿಮ್ಗೆ ಬೇಕಷ್ಟು ಇದೆ ಮನೆಯಲ್ಲಿ? ಎಂತ ಹಣ ಇಲ್ಲ ಬೇಕಷ್ಟು. ಮತ್ತೆ ಹೇಗೆ ಅಷ್ಟು? 400 ಅಲ್ಲ, ಅವಾಗ ಅಲ್ಲ ನನ್ಗೆ ಅಷ್ಟು ಅಲ್ಲ. 400 ನಾಯಿಗೆ ಅದು ಗೊತ್ತಿಲ್ಲ. ಅದು ದುಡ್ಡು, ಅಷ್ಟು ದುಡ್ಡು ಇತ್ತು. ನಾಯಿಗಳಿಗೆ ಒಂದು ಊಟ ಹಾಕುವಷ್ಟು ದುಡ್ಡು ನನ್ನ ಹತ್ರ ಇತ್ತು. 400 ಜನಗೆ ಊಟ ಹಾಕ್ಲಿಕ್ಕೆ ನನ್ನ ಹತ್ರ ಇರ್ಲಿಲ್ಲ, ನಾಯಿಗಳಿಗೆ ಇತ್ತು. ನಾನು ಹಾಕಿದ್ದೆ. ಎಲ್ಲಿಂದ ಹೇಗೆ ಅದು? ಅಲ್ಲ, ನಾನು ದುಡಿತಿದ್ದೆ. ನಮ್ಮ ಗಂಡ ದುಡಿತಿದ್ರು. ನೀವು? ನಾನು ತುಂಬಾ ಉಂಟು, ಮನೆ ಕೆಲಸ ಮಾಡಿದ್ದೇನೆ, ನಾಯಿಗಳಿಗೆ ಟೇಕ್ ಕೇರ್ ಹೋಗಿದ್ದೇನೆ, ಬೇರೆ ಮನೆಗೆ ಅಡಿಗೆ ಮಾಡ್ಲಿಕ್ಕೆ ಸಹ ಹೋಗಿದ್ದೇನೆ. ಸೊ ತುಂಬಾ ಕೆಲಸ ಈಗ ಸಹ ಮಾಡ್ತೇನೆ. ಈಗ ಅಂದ್ರೆ ಹಗಲೊತ್ತು ಆ ಕೆಲಸ ರಾತ್ರಿ ಅಂದ್ರೆ ಸಂಜೆ ಅಡಿಗೆ ಸ್ಟಾರ್ಟ್ ಮಾಡಿ? ಅಲ್ಲ, ಬೆಳಿಗ್ಗೆ ಮಾಡುದು ನಾವು ನಾಯಿಗಳಿಗೆ ಅಡಿಗೆ ಎಲ್ಲ. ಇಟ್ ಟೇಕ್ಸ್ 4 hours ಟು ಕುಕ್. ನಾಯಿಗಳಿದು ರೈಸ್ ಕುಕ್ ಆಗ್ಲಿಕ್ಕೆ 4 hours ಬೇಕು ದಿವಸಕ್ಕೆ. ಅದು 4 hours ಅದು ಬೇಯಿಸ್ಲಿಕ್ಕೇನೆ ಬೇಕು. ಅದು ಬೇಯಿಸಿ ಮಧ್ಯಾಹ್ನ ಆಗುವಾಗ ಕಂಪ್ಲೀಟ್ ಆಗ್ತದಲ್ಲ 9 10 11 o'clockಗೆ. ಮತ್ತೆ ರಾತ್ರಿ ನಾವು ಹಾಕುದು. ಆವಾಗ ಸ್ವಲ್ಪ ತಣ್ಣಗೆ ಸಹ ಆಗ್ತದೆ 9 ಗಂಟೆ 10 ಗಂಟೆಗೆ. ಸೊ ಫೀಡ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ ನಮ್ಗೆ. ಬಟ್ ಯೂಶಲಿ ನಾಯಿಗಳಿಗೆ ಉಳಿದದನ್ನ ಬಿಸಾಕ್ತಾರೆ. ಅದು ಎಲ್ಲ ನಮ್ಮ ಮನೆಯಲ್ಲಿ ಅದು ಸಹ ಮಾಡಬಹುದು. ಅಟ್ಲೀಸ್ಟ್ ನೀವು ಡಸ್ಟ್ಬಿನ್ಗೆ ಹಾಕು ಬದಲು ನಾಯಿಗಳಿಗೆ ಹಾಕಿ. ಅಟ್ಲೀಸ್ಟ್ ಆದ್ರೆ ಅವರಿಗೆ ಸಿಕ್ಲಿ. ಈಗ ಸ್ವಚ್ಛ ಭಾರತ ಎಲ್ಲ ಹೇಳಿ ಈ ಬೀದಿ ನಾಯಿಗಳಿಗೆ ಊಟ ಎಂತದ್ದು ಯಾಕಂದ್ರೆ ನಾವೆಲ್ಲ ಗಾರ್ಬೇಜ್ ವ್ಯಾನಿಗೆ ಕೊಡ್ತಾ ಇದ್ದೇವೆ. ಈಗ ಎಂತ ಗಾರ್ಬೇಜ್ ಎಂತ ಕ್ಲೀನ್ ಇದ್ರೆ ಸಹ ಒಳ್ಳೆ. ಕ್ಲೀನ್ ಅಲ್ಲಿ ಸಹ ನೀವು ಕ್ಲೀನ್ ಎಂತ ನಿಮ್ಗೆ ಎಂತ ವೇಸ್ಟ್ ಉಂಟು ಅದು ನೀವು ಗಾರ್ಬೇಜ್ಗೆ ಹಾಕಿ. ಅದರಲ್ಲಿ ರಿಮೈನಿಂಗ್ ವೇಸ್ಟ್ ಫುಡ್ ಇದ್ರೆ ಅದು ಪ್ರಾಣಿಗಳಿಗೆ ಕೊಡಿಯಲ್ಲ, ಅದು ಗಲೀಜೆ ಆಗುದಿಲ್ಲ ಅಲ್ಲ. ಅಟ್ಲೀಸ್ಟ್ ನೀವು ಬಿಸಾಡು ಬದಲು ಯಾವ್ದು ಪ್ರಾಣಿದ ಒಟ್ಟಿಗೆ ಹೋಗ್ತದಲ್ಲ, ಕ್ಲೀನ್ ಇಡಿ. ಯಾಕಂದ್ರೆ ಪ್ಲಾಸ್ಟಿಕ್ ಬೇರೆ ಎಂತದ್ದು ಅದು ನೀವು ಬಿಸಾಡಿ, ಓಕೆ. ಆದ್ರೆ ಎಂತ ಫುಡ್ ಉಂಟು ಅದು ಬಿಸಾಡಬೇಡ, ಅದು ಹೇಳುದು. ಮತ್ತೆ ಈ ಕಾರ್ಯಕ್ರಮಗಳಲ್ಲಿ ಉಳಿದ ಅದಕ್ಕೆ ನಾನು ಮೆಸೇಜ್ ಎಲ್ಲವರಿಗೆ, ಮದುವೆಗೆ, ಕ್ಯಾಟ್ರಿಂಗ್ಗೆ, ಹಾಲ್ಗೆ ಎಲ್ಲ ಕೊಡ್ತೇವೆ. ನಿಮ್ಗೆ ಎಷ್ಟು ಬೇಕು ಮದುವೆಗೆ ನೀವು ಹೋಗ್ತೀರಿ ಅಷ್ಟೇ ನೀವು ತಿನ್ನಿ. ಇಷ್ಟು ಪ್ಲೇಟಲ್ಲಿ ಫ್ರೀ ಸಿಗ್ತದೆ ಅಂತ ನೀವು ತಿಂತೀರಿ, ತಿನ್ನೋದು ಸಹ ಇಲ್ಲ, ವೇಸ್ಟ್ ಆಗಿ ಬಿಸಾಡಿ. ಯಾರು ಮದುವೆ ಫಂಕ್ಷನ್ ಮಾಡ್ತಾರೆ, ಮಗಳು ಮದುವೆ, ಮಗ ಮದುವೆ, ಅವರು ಸಹ ಹಣ ಕೊಡ್ತಾರೆ ಆ ಫುಡ್ಗೆ. ಅವರು ಸಹ ಎಷ್ಟೋ ಕಷ್ಟ ಮಾಡಿ ಸೇವಿಂಗ್ ಮಾಡಿ ಅವರ ಮಕ್ಕಳದು ಮದುವೆ ಮಾಡೋದು. ನಾವು ಹೋಗಿ ಅದು ವೇಸ್ಟ್ ಮಾಡೋದು. ಎಷ್ಟು ಬೇಕೋ ಅಷ್ಟು ತಿನ್ನಿ, ಉಳಿದಿದ್ದು ನೀವು
ಅಟ್ಲೀಸ್ಟ್ ನಾಯಿಗಳಿಗೆ ಪ್ರಾಣಿಗಳಿಗೆ ಕೊಡಿ. ವೇಸ್ಟ್ ಮಾಡಿ ಇದು ಹಾಳು ಮಾಡಬೇಡ. ಫುಡ್ಗೆ ಅದೇ ನಾವು 200 ರೂಪಾಯಿ ಕೊಟ್ಟು ಝೊಮ್ಯಾಟೊಯಿಂದ ಒಂದು ಪನ್ನೀರ್ ಪದಾರ್ಥ ತಂದ್ರೆ ಒಂದು ಬಾಕ್ಸಲ್ಲಿ ಎಲ್ಲ 5-6 ಜನ ತಿಂತಾರೆ. ಅದೇ ಮದುವೆಗೆ ಹೋದ್ರೆ ಎಷ್ಟು ವೇಸ್ಟ್, ಅದಕ್ಕೆ ವ್ಯಾಲ್ಯೂ ಇಲ್ಲ. ಯಾಕಂದ್ರೆ ನೀವು ಹಣ ಕೊಡ್ಲಿಲ್ಲಲ್ಲ, ಮದುವೆ ಮನೆಯವರು ಹಣ ಕೊಟ್ಟಿದ್ದಲ್ಲ, ಅದಕ್ಕೆ ನಿಮ್ಗೆ ಕ್ಯಾರ್ ಇಲ್ಲ. ಇದು ನಾಗರಿಕತೆಯ ಲಕ್ಷಣ, ಸಿವಿಲೈಸೇಷನ್ ಲಕ್ಷಣ. ಯಾಕಂದ್ರೆ ಸೆಲ್ಫಿಶ್ ಪೀಪಲ್ ಓನ್ಲಿ ಡೂ ದಿಸ್. ನಂದು ಇದ್ರೆ ಮಾತ್ರ ಜಾಗ್ರತೆ, ಇನ್ನೊದ್ರದ್ದು ಹೋಗ್ಲಿ. ಅಲ್ಲ, ನಾವಿಷ್ಟು ಸಿವಿಲೈಸ್ಡ್ ಆಗಿದ್ದೀವಿ, ನಾವಿಷ್ಟು ನಾಗರಿಕತೆ ಬಂದಿದೆ ನಮ್ಗೆ, ಆದ್ರೂ ಯಾಕೆ ಈ ತರ ಬಿಹೇವ್ ಮಾಡ್ತಾರೆ ಜನ? ಅದು ಯಾಕಂದ್ರೆ ಅದು ಅವ್ರದ್ದು ಎಂತ ಅವ್ರದ್ದು ಬುದ್ಧಿ ಅಭ್ಯಾಸ. ಬೇರೆಯವ್ರದ್ದು ಎಂತ ಸಹ ಆಗ್ಲಿ, ನಂದು ಹಾಳಾಗಬಾರ್ದು, ನಂದು ನಷ್ಟ ಆಗಬಾರ್ದು, ಅದು ಥಿಂಕಿಂಗ್ ಇದ್ದವ್ರ ಮಾತು. ಈಗ ನಾವು ಮದುವೆಗೆ ಹೋಗ್ತೇವೆ, ಎಷ್ಟು ಬೇಕು ನಾವು ಅಷ್ಟೇ ತಿನ್ನೋದು. ಯಾಕಂದ್ರೆ ನಮ್ಗೆ ವೇಸ್ಟ್ ಮಾಡೋದು, ಹಾಳು ಮಾಡೋದು. ಒಂದು ಅವರ ಮನೆಯವ್ರದ್ದು ಸಹ ಪರಿಸ್ಥಿತಿ ನೋಡಬೇಕು, ಒಂದು ಆ ಫುಡ್ಗೆ ಸಹ ಮರ್ಯಾದೆ ಕೊಡಬೇಕು. ಯಾಕಂದ್ರೆ ಒಂದು ಹಸು ದೊಡ್ಡ ಒಂದು ಪ್ರಪಂಚದ ದೇವರು ಕೊಟ್ಟಿದ್ದ ಒಂದು ಶಿಷ್ಟಿದ ಒಂದು ವರ, ಅದು ಎಲ್ಲವರ ಲಿವಿಂಗ್ ಥಿಂಗ್ಗೆ ಬೇಕಾದ ವಸ್ತು. ಅದಕ್ಕೆ ನಾವು ಮರ್ಯಾದೆ ಕೊಟ್ಟದ್ದು, ಅದೆಂತ ಪ್ರಯೋಜನ? ಬದುಕಿ ಪ್ರಯೋಜನ ಇಲ್ಲಲ್ಲ. ಚಿನ್ನ, ಹಣ, ದುಡ್ಡು ತಿನ್ಲಿಕ್ಕೆ ಆಗ್ತದಾ? ಇಲ್ಲ ಅಲ್ಲ. ಅದಕ್ಕೆ ಫಸ್ಟ್ ಯಾವಾಗ ನೀವು ಫುಡ್ಗೆ ಮರ್ಯಾದೆ ಕೊಡ್ತೀರಿ, ಆವಾಗ ನೀವು ಎಲ್ಲವರಿಗೆ ಮರ್ಯಾದೆ ಕೊಡ್ತೀರಿ. ಎಲ್ಲವರಿಗೆ ಮರ್ಯಾದೆ ಕೊಟ್ಟು ಫುಡ್ಗೆ ಮರ್ಯಾದೆ ಇಲ್ಲಾದ್ರೆ ಎಂತ ಪ್ರಯೋಜನ ಇಲ್ಲ ನಿಮ್ಮ ಬದುಕಿಗೆ. ಸೊ ಫುಡ್ಗೆ ಮರ್ಯಾದೆ ಕೊಡೋದು ಒಂದ್ ಕಡೆ ದೊಡ್ಡ ತುಂಬಾನೇ ಮುಖ್ಯವಾದ ವಿಷಯ. ಇನ್ನೊಂದ್ ಕಡೆ ಈ ಪ್ರಾಣಿಗಳಿಗೆ ನಾವು ಅಂದ್ರೆ ಒಂದು ಮಾನವೀಯತೆಯ ದೃಷ್ಟಿಯಿಂದ, ಒಂದು ಹ್ಯುಮ್ಯಾನಿಟಿ ಅನ್ನೋ ದೃಷ್ಟಿಯಿಂದ ನೋಡೋದು ಇನ್ನೊಂದ್ ಕಡೆ. ಅದರಲ್ಲೂ ಕೂಡ ನೀವು ಹಸುಗಳ ಬಗ್ಗೆ ವಿಷಯ ಹೇಳಿದ್ರಿ, ಜೊತೆಗೆ ನಾಯಿಗಳ ಇದನ್ನ ಕೂಡ ಹೇಳಿದ್ರಿ. ನಾನು ಆಗ್ಲೇ ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಅದನ್ನ ನಾನು ಐ ಥಾಟ್ ಓಕೆ ಲೆಟ್ ಮೀ ಡಿಗ್ ಡೀಪ್ ಇನ್ ಟು ಇಟ್ ಅಂತ ಅಂದ್ಕೊಂಡೆ. ಮುಖ್ಯವಾಗಿ ನನಗೆ ಇದು ಪ್ರಶ್ನೆ, ನಾನು ಒಬ್ಬ ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಇನ್ ಜನರಲ್ ಇದರಲ್ಲೇ ನೋಡುವಂಥದ್ದು. ಯಾಕಂದರೆ ಇದಕ್ಕೆ ವಿರೋಧವಾಗಿ ತುಂಬ ಜನ ಮಾತಾಡ್ತಾರಲ್ಲ, ನನಗೆ ಆ ವಿಷಯದ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನೋಂತಿದೆ, ಪ್ಲಸ್ ಅದನ್ನು ನೀವು ಹೇಗೆ ಡೀಲ್ ಮಾಡ್ತಿದ್ದೀರಾ ಅನ್ನೋದು ನಂಗೆ ಬೇಕು. ಯಾಕಂದರೆ ಅದು ನೀವು ಕೇಳಲೇಬಾರ್ದು. ಯಾಕೆ ಗೊತ್ತುಂಟಾ, ಪ್ರಪಂಚದಲ್ಲಿ ದೊಡ್ಡ ಎನಿಮಿ ಪಾಕಿಸ್ತಾನಲ್ಲಿ ಇಷ್ಟು ವಾರ್ ಮಾಡ್ತಾರೆ, ಅವರಿಂದ ಸಹ ದೊಡ್ಡ ಕ್ರಿಮಿನಲ್ ನಾವು ಸೊಸೈಟಿಗೆ. ಡಾಗ್ ಫೀಡರ್ ಸೊಸೈಟಿಗೆ ಈ ವರ್ಲ್ಡ್, ಈ ಪಾಕಿಸ್ತಾನದವರು, ಈ ರೇಪಿಸ್ಟ್ ಅವರೆಲ್ಲ ಎಂತ ಅಷ್ಟು ಕ್ರಿಮಿನಲ್ ಅಲ್ಲ. ನಾವು ಫೀಡರ್ನವರು. ಯಾಕಂದ್ರೆ ನಾವು ನಾಯಿಗಳಿಗೆ ಊಟ ಹಾಕುದು ಎಂತದ್ದು ದೊಡ್ಡ ತುಂಬಾ ದೊಡ್ಡ ಪಾಪಿಗಳು ನಾವು. ಹಾಗೆ ಈ ನಮ್ಮ ಹತ್ರ ಸೊಸೈಟಿ ನಮ್ಗೆ ಆ ದೃಷ್ಟಿಯಲ್ಲಿ ನೋಡ್ತಾ ಇದ್ದೆ. ನಾವು ಒಂದು ಚಿಕ್ಕ ತುಂಬಾ ಉಂಟು, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಕೋರ್ಟ್ ಅಲ್ಲಿ ಕೇಸ್ ಆಗ್ತಾ ಉಂಟು ನನ್ನ ಮೇಲೆ. ಎಷ್ಟು ಉಂಟು? ಒಂದೇ ಉಂಟು. ಯಾಕಂದ್ರೆ ಯಾವ ಪೊಲೀಸ್ದವರು ಸಹ ತಕೊಳ್ಳುದಿಲ್ಲ. ಅವರೆಂತ ಹೇಳುದು, ಓಕೆ ನಾವು ನಿಮ್ಮ ಕಂಪ್ಲೇಂಟ್ ತಗೊಳ್ತೇವೆ, ಅವರು ಒಂದು ದಿವಸ, ಅವರು ಇಷ್ಟು ವರ್ಷ ಮಾಡಿ ಕೆಲಸ, ನೀವು ಒಂದು ದಿವಸ ಮಾಡಿ, ಆ ನಂತರ ನಾವು ನಿಮ್ಮ ಕೇಸ್ ತಗೊಳ್ತೇವೆ. ಅದಕ್ಕೆ ಉತ್ತರ ಇಲ್ಲ ಅವರ ಹತ್ರ. ಕಂಪ್ಲೇಂಟ್ ಏನಂತ ಇಲ್ಲ, ಅವರು ಫೀಡ್ ಮಾಡ್ತಾರೆ, ಅವರಿಗೆ ಮನೆಯಲ್ಲಿ ಫೀಡ್ ಮಾಡ್ಲಿಕ್ಕೆ ಹೇಳಿ, ಹಾಗೆ ಹೀಗೆ ಎಲ್ಲ ಮಾಡ್ತಾರೆ. ಯಾಕೆ ಕಂಪ್ಲೇಂಟ್ ಯಾಕೆ ಕೊಡ್ತಾರೆ? ಒಂದು ಕಂಪ್ಲೇಂಟ್ ಮೊದ್ಲೆಲ್ಲ ನನಗೆ ಮೇಲೆ ಕಂಪ್ಲೇಂಟ್ ಯಾವಾಗ ಸಹ ಆಗಿಲ್ಲ. ಈಗ ಆಗ್ಲಿಕ್ಕೆ ಕಾರಣ ನನ್ನ ಒಂದು ಹೆಸರು ಸೋಷಿಯಲ್ ಮೀಡಿಯಾಗೆ ಬಂದು ಸ್ವಲ್ಪ ನಾನು ಫೇಮಸ್ ಆಗಿ ನಂತರ ನನ್ನ ಜನಗಳಿಗೆ ಈಗ ಹೊಟ್ಟೆ ಕಿಚ್ಚ. ಅದೇ ನಾನು ಹೇಳಿದ್ದು, ನಾನು ಮೊದ್ಲೇನೆ ಫೀಡ್ ಮಾಡುವಾಗ ನನಗೆ ನೀವು ಸ್ಟಾಪ್ ಮಾಡಿದ್ರೆ ನಾನು ಇಷ್ಟು ಮುಂದೆ ಹೋಗ್ಲಿಕ್ಕೆ ಇಲ್ಲಲ್ಲ. ಒಂದು ನಾಯಿಯಿಂದ 700-800 ನಾಯಿಗೆ ಹೋಗ್ಲಿಕ್ಕೆ ಇರ್ಲಿಲ್ಲಲ್ಲ. ನೀವು ಇಷ್ಟು ತನಕ ಮಲಗಿದಿದ್ದೀರಾ. ನಾನು ಸೋಷಿಯಲ್ ಮೀಡಿಯಾಗೆ ಬಂದ ನಂತರ ನಿಮ್ಗೆ ನಾನು ಯಾರಂತ ಗೊತ್ತಾಯ್ತಾ? ಅಷ್ಟು ತನಕ ನೀವು ಯಾಕೆ ಮಾತಾಡಿಲ್ಲ? ಒಟ್ರಾಶಿ ನಾನೊಂದು ಫೇಮಸ್ ಆಗಿದೆ, ಅದು ನೋಡ್ಲಿಕ್ಕೆ ಆಗುದಿಲ್ಲ. ನಾಯಿ ಮೇಲೆ ಸಿಟ್ಟಿಲ್ಲ, ಫೀಡಿಂಗ್ ಮೇಲೆ ಬೇಜಾರಿಲ್ಲ, ನನ್ನ ಹೆಸರು ಬರಬಾರ್ದು ಅಷ್ಟೇ ಬೇಜಾರು. ನಾಯಿ ಸುಮ್ಮನೆ ಒಂದು ಎದುರು ತೋರಿಸ್ಲಿಕ್ಕೆ. ಆದರೂ ನಾನು ಯಾಕೆ ಈ ಪರ್ಟಿಕ್ಯುಲರ್ ಪ್ರಶ್ನೆ ಕೇಳಿದ್ದು ಅಂತಂದರೆ, ಕೆಲವು ಕಡೆ ಈ ನೈಟ್ನಲ್ಲಿ ಹೋಗೋವಾಗ ಸೇಫ್ಟಿ ಅದು ಇದೆಲ್ಲ ಇದಾಗುತ್ತೆ, ನಾಯಿಗಳದ್ದು ಅಟ್ಯಾಕ್ ಮಾಡ್ತವೆ ಅದು ಇದು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಜನ ಹೇಳೋದಿರತ್ತಲ್ಲ, ಅದಕ್ಕೆ ನೀವೇನು ಹೇಳ್ತೀರಿ? ನಾನು ಒಂದು ಹೇಳ್ತೀನಿ ಸರ್, ಎಂತ ಗೊತ್ತುಂಟ ನೋಡಿ, ನಾಯಿಗಳು ಮನುಷ್ಯರು ಒಂದೇ ಲೆಕ್ಕ. ನಮ್ಮ ಮನುಷ್ಯರಲ್ಲಿ ಸಹ ತುಂಬ ಜನ ಇದ್ದಾರೆ, ಡೀಸೆಂಟ್, ಕ್ರಿಮಿನಲ್, ಕಿಲ್ಲರ್, ರೇಪಿಸ್ಟ್. ಹಾಗೆ ನಾಯಿ ಪ್ರಾಣಿಗಳಲ್ಲೂ ಸಹ ಇದ್ದಾರೆ. ಪಾಪ ನಾಯಿಗಳು, ಜೋಡ್ ನಾಯಿಗಳು, ಕಚ್ಚು ನಾಯಿಗಳು ಎಲ್ಲ, ಅದರಲ್ಲಿ ಸಹ ಒಂದು ಜಾತಿ ಉಂಟು. ಈಗ ನಾವು 700 ನಾಯಿಗೆ ಊಟ ಹಾಕ್ತೇವೆ, ಯಾಕೆ ನಮಗೆ ಅದು ನಾಯಿ ಕಚ್ಚುವುದಿಲ್ಲ?
ಯಾಕಂದ್ರೆ ನನ್ಗೆ ಎಲ್ಲ ಕಚ್ಚಬೇಕಿತ್ತಲ್ಲ, ಇಷ್ಟು ಒಂದು ಕಚ್ಚಲಿಲ್ವಾ ಇವತ್ತು? ಎಷ್ಟು ಕಚ್ಚಿದೆ. ಮತ್ತೆ ಬಾವಿಗೆ ನಾನು ರೆಸ್ಕ್ಯೂ ಮಾಡುವಾಗ, ಯಾಕಂದ್ರೆ ಹೌದೌದು. ಅವರು ಒಂದು ಹೆದರಿಕೆಯಲ್ಲಿ ಇರ್ತದೆ, ನಾನ್ ಸಹ ಒಂದು ಬಾವಿಯಲ್ಲಿ, ಅವ್ರ ಸಹ ಬಾವಿ, ಸ್ವಲ್ಪ ಒಂದು ಮೆಂಟಾಲಿಟಿ ಚೇಂಜ್ ಆಗ್ತದೆ. ಅದಕ್ಕೆ ಗೊತ್ತಿರುದಿಲ್ಲ ನೀವು ರೆಸ್ಕ್ಯೂ ಮಾಡಕ್ ಬರ್ತಿದ್ದೀರಾ ಅಂತ ಗೊತ್ತಿರುದಿಲ್ಲ. ಒನ್ ಪ್ಲಸ್ ಪಾಯಿಂಟ್ ಎಂತ ಗೊತ್ತುಂಟಾ, ಕೆಲವರು ನಾಯಿಗಳಿಗೆ ಗೊತ್ತುಂಟು ಇವು ನನಗೆ ಬಚಾವ್ ಮಾಡ್ಲಿಕ್ಕೆ ನನಗೆ ಒಂದು ಹೆಲ್ಪ್ ಮಾಡ್ತಾರೆ, ಒಂದು ರೆಸ್ಕ್ಯೂ ಕೆಲವು ಕಚ್ಚುತ್ತಾರೆ ಎಂತ ಹೆದರಿಕೆಯಿಂದ, ಈಗ ಸಾಯ್ತಾರೆ. ಯಾಕಂದ್ರೆ ಅವರು ಇದು ಎಂತ ಹೇಳ್ತಾರೆ, ಡೆತ್ ಹತ್ರದಿಂದ ನೋಡಿದ್ದಾರೆ. ರಾತ್ರಿಯಿಂದ ಬೆಳಿಗ್ಗೆ ತನಕ ಒಂದು ನೀರಲ್ಲಿ ಹೆದರಿ 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 ಇಡೀ ರಾತ್ರಿ ತೆಗ್ದಿದ್ದಾರೆ. ಸೊ ಅವರಿಗೆ ಹೆದರಿಕೆ ಒಂದು ಉಂಟು. ಅದೇ ನನ್ನ ಹೆದರಿಕೆ ಪ್ಲಸ್ ಆಗುವಾಗ ನಮ್ಗೆ ಕಚ್ಚಲಿಕ್ಕೆ ಬರ್ತದೆ. ಇದೇ ನಾಯಿಗಳಿಂದ ಒಳ್ಳೇದೇನಾಗುತ್ತೆ? ನಮ್ಗೆ ಅದು ಬೇಕು. ಒಳ್ಳೇದು ಒಂದು ಆಗ್ತದೆ, ಎಂತ ಗೊತ್ತುಂಟಾ, ಒಂದು ನಮಗೆ ಒಂದು ರಾತ್ರಿಗಳು ಕೆಲವು ಕಡೆ ನಾಯಿಗಳು ನಮ್ಗೆ ಪ್ರೊಟೆಕ್ಟ್ ಮಾಡ್ತಾರೆ. ಕಲ್ಲರ್ ಬರ್ತಾರೆ, ಮತ್ತೆ ಬೀದಿ ನಾಯಿಗಳೇ ಸೇಮ್. ಮತ್ತೆ ಎಂತಾದ್ರೂ ಒಂದು ಕೆಲವು ನೆಗೆಟಿವ್ ಎನರ್ಜಿ ಇದ್ರೆ ಅದರಿಂದ ಸಹ ಕೆಲವು ನಾಯಿಗಳು ಮೆಸೇಜ್ ಕೊಡ್ತಾರೆ, ಎಂತಾದ್ರೂ ಒಂದು ಆಗ್ತದೆ. ಸೊ ರೀಸೆಂಟ್ ನೀವು ಒಂದು ನೋಡಿರ್ಬೇಕು, ಒಂದು ನಾಯಿಯಿಂದ ಒಂದು ಮೆಸೇಜ್ ಬಂದಿದೆ ನೋಡಿ, ಗುಡ್ಡೆ ಕುಸಿದಲ್ಲ, ಅದು ನಾಯಿಯಿಂದನೇ ಮೆಸೇಜ್ ಬಂದಿದ್ದು. ಸೊ ಹಾಗೆ ಅದ್ರ ಬಗ್ಗೆ ಅದು ಏರಿಯಾ ನನ್ಗೆ ಮರೆತು ಹೋಯ್ತು. ಪರವಾಗಿಲ್ಲ. ವಿಷಯ ಅಂದ್ರೆ ಒಂದು ರಾತ್ರಿ ನಾಯಿ ತುಂಬಾ ಬೊಗುಳ್ತಾ ಇದ್ದು ಎಲ್ಲವರು ಎಬ್ಬಿಸಿದ್ದು, ಜಸ್ಟ್ ಎಲ್ಲವರು ಹೊರಗೆ ಬಂದುವಾಗ ಎಲ್ಲ ಮನೆ ಎಲ್ಲ ಕುಸ್ಸು ಹೋಯ್ತು. 60 ಜನದ್ದು ಲೈಫ್ ಒಂದು. ಅದು ಎಷ್ಟೋ ಇದೆ ನಮ್ಮ ಏರಿಯಲ್ಲಿ, ತುಂಬಾ ದೊಡ್ಡ ದೊಡ್ಡ ಪಾಶ್ ಏರಿಯಾ. ನಾನು ಎಲ್ಲಿ ಇರುದು ನಾನು ಚಿಕ್ಕ ಹಳೆ ಮನೆಯಲ್ಲಿ, ನನ್ನ ಏರಿಯಾ ಪಾಶ್ ಏರಿಯಾ. ಎಲ್ಲ ಅಲ್ಲಿ ನಾಯಿ ಉಂಟು. ಎಲ್ಲವರು ಹೇಳ್ತಾರೆ ಇಲ್ಲಪ್ಪ ನಾಯಿ ಇರ್ಲಿ, ನಮ್ಗೆ ಅದು ಒಂದು ಪ್ರೊಟೆಕ್ಷನ್ಗೆ ಒಂದು ಇರ್ತದೆ, ಎಲ್ಲ ಇದಕ್ಕೆ ಹೆದರಿಕೆ ಬೇಡ ನಮ್ಗೆ, ನಾಯಿ ಇರ್ಲಿ, ನೀವು ಊಟ ಹಾಕಿ ರಜನಿ, ನಾವು ನಿಮ್ಗೆ ಬೇಕಾದ್ರೆ ಅಕ್ಕಿ ಕೊಡ್ತೇವೆ. ಸೊ ಅಂತ ಥಿಂಕ್ ಮಾಡಿದವರು ಇದ್ದಾರೆ. ಯಾರು ನಾಯಿಗಳು ಇಷ್ಟ ಇಲ್ಲ ಅವರೇ ಮಾತ್ರ ಈಗ ಜಗಳ ಮಾಡುದು. ಅವರು ಬೇರೆ ಮನೆಗೆ ಕಳ್ತನ ಮಾಡ್ಲಿಕ್ಕೆ ಹೋಗ್ತಾರೆ, ಅದಕ್ಕೆ ಅವರು ನಮ್ಗೆ ನಾಯಿ ಸಾಕ್ಲಿಕ್ಕೆ ಬಿಡುದಿಲ್ಲ. ನಾನು ಹಾಗೇನೆ ಹೇಳುದು, ನೀವೆಲ್ಲಾದ್ರೂ ಹೋಗ್ತೀರಾ ಅದಕ್ಕೆ ನಿಮ್ಗೆ ನಾಯಿಯಿಂದ ಹೆದರಿಕೆನಾ? ನೀವು ಮನೆಯಲ್ಲಿ ಸುಮ್ಮನೆ ತಿಂದು ಮಲಗಿ, ನಿಮ್ಗೆ ಎಂತ ಟೆನ್ಷನ್? ಅವರಿಗೆ ಹೊರಗೆ ಇರ್ತಾರಲ್ಲ, ಅದು ಬಿಡುದಿಲ್ಲ ಬದಲಿಕ್ಕೆ. ಅದಕ್ಕೆ ನಾನು ಅದೇ ಕ್ವಶನ್ ಹಾಕುದು, ನೀವು ಎಲ್ಲಾದ್ರೂ ಕಳ್ತನಗೆ ಹೋಗ್ತೀರಿ, ಅಲ್ಲಿ ನಾಯಿ ನಿಮ್ಗೆ ಬೊಗಳ್ತದೆ, ಅದಕ್ಕೆ ನೀವು ಈಗ ಜಗಳ ಮಾಡ್ತೀರಿ ಅಂತ. ಈ ಪ್ರಾಸೆಸ್ ಅನ್ನ ಸಂಪೂರ್ಣವಾಗಿ ನೀವು ಎಂಜಾಯ್ ಮಾಡ್ತೀರಾ? ಅದ್ರಲ್ಲಿ ಖುಷಿ ಸರ್, ಎಂತ ಗೊತ್ತುಂಟ, ಬದುಕು ಸಾಯ್ಲಿಕ್ಕೆ ಎಲ್ಲವರಿಗೂ ಅದು ಮಧ್ಯದಲ್ಲಿ ನಾವು ಇಂಥ ಕೆಲಸ ಮಾಡಿ ನೋಡಿದ್ರೆ, ನನ್ಗೆ ಗೊತ್ತಿಲ್ಲ ನಾಳೆ ಸತ್ತಿದ್ರೆ ಎಷ್ಟು ಜನ ಕೂಗ್ತಾರೆ, ಎಷ್ಟು ಜನ ಖುಷಿ ಪಡ್ತಾರೆ. ಮಾತ್ರ ನಾನು ಯಾರಿಗೆ ಊಟ ಹಾಕಿದ್ದೇನೆ ಅವರಿಗೆ ತುಂಬಾ ಬೇಜಾರಾಗ್ತದೆ. ನನ್ಗೆ ಯಾರಾದ್ರೆ ಮನಸ್ಸಿಂದ್ರೆ ನನ್ನ ಮೇಲೆ ಕೂಗ್ಲಿಕ್ಕೆ ಅವರೇ ಯಾರು? ಈ ಮೂಕ ಪ್ರಾಣಿಗಳು 2 ಹೊತ್ತು ಊಟ ಕೊಟ್ಟಿದ್ದಾಳೆ, ಒಂದು ತೊಟ್ಟು ಊಟ ಕೊಟ್ಟಿದ್ದ, ಅದು ನನಗೆ ಒಂದು ಖುಷಿ. ದೇವರ ಹತ್ರ ಹೋಗುವಾಗ ಸಹ ನನಗೆ ಒಂದು ದೇವರಿಗೆ ಹೇಳ್ಬಹುದು, ನೀನ್ ಎಂತ ಮಾಡಿ ಬಂದಿದ್ದೀರಿ ಕೇಳಿದ್ರೆ ನಾನು ಹೇಳ್ಬಹುದು, ನಾನು ಇಷ್ಟು ಜನಕ್ಕೆ ಊಟ ಹಾಕಿ ಬಂದಿದ್ದೇನೆ, ಇಷ್ಟು ರಕ್ಷಣೆ ಮಾಡಿದ್ದೇನೆ, ನನ್ನ ಲೈಫ್ ನಾನು ವೇಸ್ಟ್ ಮಾಡಿಲ್ಲ. ಬೇರೆಯವರಿಗೆ ಅಧಿಕ ಪ್ರಸಂಗ ಮಾಡಿ ಬೇರೆಯವರ ವಿಷಯಕ್ಕೆ ಹೋಗಿ ಬಿಸಿ ಇದ್ದೆ ನಾನು ಪ್ರಾಣಿಯಲ್ಲಿ. ಈ ಇದ್ರಲ್ಲಿ ಬಿಸಿ ಇರ್ಬೇಕಿದ್ರೇನೆ ನಿಮ್ಮ ಪರ್ಸನಲ್ ಇದಕ್ಕೆ ಏನಾದ್ರೂ ರಿಸ್ಕ್ ಆಗಿದ್ದು ಅಂದ್ರೆ, ಯಾಕಂದ್ರೆ ಬಾವಿಗೆ ಇಳಿಯೋದು ಅದ್ರಲ್ಲೆಲ್ಲ ಆಗಿದೆ. ಅದ್ರ ಬಗ್ಗೆ ಆಕ್ಸಿಜನ್ ಕಮ್ಮಿ ಆಗಿ ಕಾನ್ಸಿಯಸ್ ಹೋಗಿದೆ ತುಂಬಾ ಸಲ. ಹೌದು, ಆಕ್ಸಿಜನ್ ಇರುದಿಲ್ಲಲ್ಲ, ನಮ್ಗೆ ಶ್ವಾಸ ತೆಗಿಲಿಕ್ಕೆ ಆಗುದಿಲ್ಲ, ಮೇಲೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ ನೀವು ಅಷ್ಟು ರಿಸ್ಕ್ ತಗೊಳ್ತೀರಿ? ಇಲ್ಲಾದ್ರೆ ಅದು ನಾಯಿ ಸತ್ತು ಹೋಗ್ತದಲ್ಲ. ಹಾಗಂತ ನಿಮ್ಮ ಜೀವ ಸಾಯ್ಲಿಕ್ಕೆ ಉಂಟಲ್ಲ, ಹಾಗಂತ ನಾವು ಸುಮ್ಮನೆ ಸಾಯಿ ಬದಲು ಯಾರಾಗ್ಲೇ ಒಂದು ಬದುಕಿ ಸಾಯಿಲ್ಲ, ಅಟ್ಲೀಸ್ಟ್ ಅದಾದ ಪುಣ್ಯ ಸಿಗ್ತದಲ್ಲ, ಅಟ್ಲೀಸ್ಟ್ ಒಂದು ಲೈಫ್ ಬದುಕ್ತದಲ್ಲ. ಈಗ ಅಲ್ಲ, ನಿಮ್ಮ ಸೇಫ್ಟಿನ ಇದ್ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಸೊ ಅದಕ್ಕೆ ಯಾರು ಬೈಯುದಿಲ್ಲ, ಗಂಡ ಬೈಯುದಿಲ್ಲ. ಹಾಗಾದ್ರೆ ನಾನು ಅಕಸ್ಮಾತ್ ಸತ್ತಿದ್ರೆ ಗಂಡ ಬೈಯುದಿಲ್ಲ, ಗಂಡಸು ಜಾಸ್ತಿ ಹೇಳ್ತಾರೆ ನಾನು ಇದ್ದೇನೆ ನೀನು ಹೋಗಂತ. ಮತ್ತೆ ಅವ್ರದ್ದು ಧೈರ್ಯ ನನ್ಗೆ, ಯಾಕಂದ್ರೆ ನಾನು ಯಾವ ಬಾವಿಗೆ ಹೋದ್ರೆ ಸಹ ನಮ್ಮ ಗಂಡನೇ ಹಗ್ಗ, ಅದೇ ಹೇಳುದಲ್ಲ, ಬೇರೆಯವರು ಹಗ್ಗ ಬಿಡ್ಬಹುದಂತ ಹೆದರಿಕೆ ಇರ್ತದೆ, ನನ್ನ ಗಂಡ ಬಿಡ್ಲಿಕ್ಕೆ ಇಲ್ಲ ಹಗ್ಗ ಗೊತ್ತುಂಟು. ಧೈರ್ಯ ಅಷ್ಟು ಧೈರ್ಯದಿಂದಾನೆ 170 ಬಾವಿ ರೆಸ್ಕ್ಯೂ ಮಾಡಿದ್ದೇನೆ. 170 ಅಷ್ಟು ಬಾವಿ ಹೋಗಿದ್ದೇನೆ. 50 feet, 60 feet, 80 feet, 40 feet, 30 feet.
ಆಕ್ಸಿಜನ್ ಇಲ್ಲ, ಹಾವುಗಳು, ಚೇಳುಗಳು ಎಲ್ಲ ಇರ್ತದೆ ಬಾವಿಗಳಲ್ಲಿ, ಇಷ್ಟು ನೀರು ಇರ್ತದೆ. ತುಂಬಾ ರಿಸ್ಕ್. ಎಷ್ಟೋ ನಾಯಿ ಕಚ್ಚಿದೆ, ಬೆಕ್ಕು ಕಚ್ಚಿದೆ. ಯಪ್ಪ. ಮತ್ತೆ ಈ ವಿಷಯ ಹೇಳುವಾಗ ಅದು ಹಗ್ಗ ಗಂಡನೇ ಹಿಡಿಯೋದು ಅಂತ ಹೇಳುವಾಗ ಸುಮ್ಮನೆ ಒಂದು ನೆನಪಾಯ್ತು. ಮೇ ಬಿ ನನ್ನ ಜೊತೆ ಹೆಂಡತಿ ಜಗಳ ಆಡಬಾರ್ದು ಅಂತ ಅವರೇ ಹಗ್ಗ ಹಿಡಿಯೋದು ಅಂತ. ಒಂದು ವೇಳೆ ಜಗಳ ಆಡಿದ್ರೆ ಕಂಟ್ರೋಲ್ ನನ್ನ ಕೈಯಲ್ಲಿ ಇರುತ್ತಲ್ಲ ಅಂತ ಇರ್ಬೋದ? ಇಲ್ಲ ಅಷ್ಟೇ ಎಲ್ಲ ಇಲ್ಲ, ಅಷ್ಟ ಇದ್ರೆ ಯಾವಾಗನೇ ಬಿಡ್ಬೋದಿತ್ತು, ಬಿಡ್ಲಿಲ್ಲ. ಯಾವತ್ತು ಜಗಳನು ಆಡ್ಲಿಲ್ಲ ಅಲ್ಲ, ಆಗಿದೆ, ಜಗಳ ಆಗ್ತಾ ಇರ್ತದ. ಹಗ್ಗ ವಿಷಯ ಅಲ್ಲ, ಆ ಟೈಮಲ್ಲಿ ಬಿಡ್ಲಿಕ್ಕಿಲ್ಲ ಅವ್ರು ಹೇಳ್ತಾರೆ. ಅಲ್ಲಲ್ಲ, ಆ ಟೈಮಲ್ಲಿ ಸ್ವಲ್ಪ ಇಲ್ಲ ಯಾವಾಗ ಆಸೆ ಇಲ್ಲ, ಆರಾಮಲ್ಲಿ ಪ್ರೀತಿಯಲ್ಲಿ ಇಲ್ಲ, ಜಗಳ ಮಾಡಿದ್ರೆ ಹೋಯ್ತು. ಅಲ್ಲಲ್ಲ, ಸೊ ಹೇಗಿದ್ರು ಅವರು ನಿಮ್ಮನ್ನ ಸೇಫ್ ಆಗಿ ಹಿಡಿಬೇಕು ಅಂತ ಹೇಳ್ಕೊಂಡು ಅವ್ರ ಹತ್ರ ಉಳಿದ ಟೈಮಲ್ಲಿ ಜಗಳ ಆಡದೆ ಇಲ್ಲಪ್ಪ, ಯಾವಾಗ ಸಹ ನಾನು ಅಷ್ಟು ಮಾಡಿಲ್ಲ. ನಾನು ಹೇಳು ಅಗತ್ಯನೇ ಇಲ್ಲ. ಜಗಳ ಆಗ್ತಾ ಇರೋದಿಲ್ಲ ಮನೆಯಲ್ಲಿ? ಅಲ್ಲ, ತುಂಬಾ ಆಗ್ತದೆ. ಜಗಳ ಆಗ್ತದ? ಅಯ್ಯೋ, ಎಷ್ಟು ಆದ್ರೂ ಅಲ್ಲಿ ಹೋಗುವಾಗ ಸೇಫ್ ಗಟ್ಟಿ ಆ ಧೈರ್ಯ ಉಂಟು? ಆ ಧೈರ್ಯ ಉಂಟು. ಅವರಿಗೆ ಎಷ್ಟು ಸಲ ಹೇಳಿ, ಅವರಿಗೆ ನಾನು ಐಡಿಯಾ ಕೊಟ್ಟದ್ದಲ್ಲ. ಇಲ್ಲ ಅವರೇ ಹೇಳಿದ್ದಾರೆ. ನಾನು ಹೇಳಿದ್ದು ಒಂದು ದಿವಸ ನಾನು ಹೇಳಿದೆ, ನಾ ಈತ ಲಡ ಇಷ್ಟು ಜಗಳ ಆಗಿದ್ದೇನೆ, ಅಯ್ಯೋ ಹಗ್ಗ ಬಿಡ್ಬೇಡ. ಓ, ಇದು ವಿಷಯ ಆಗಿದೆ. ಏನ್ ಹೇಳಿದ್ರು? ನಾನು ಒಂದು ದಿವಸ ಬಿಡ್ತೇನೆ ನೋಡ. ನಾನು ಹೇಳಿದ್ದೆ, ನನ್ಗೆ ಗೊತ್ತುಂಟು ನೀವು ಬಿಡ್ಲಿಕ್ಕೆ ಇಲ್ಲ, ಸುಮ್ಮನೆ ನಾನು ಹೇಳಿದ್ದು ಹೇಳ್ತಾರೆ. ಇಲ್ಲಪ್ಪ, ನನ್ಗೆ ಧೈರ್ಯ, ಅದೇ ಧೈರ್ಯ ಸರ್. ಅದು ಒಗ್ಗಟ್ಟು 29 ವರ್ಷದ್ದು. ಅದು ಮಧ್ಯದಲ್ಲಿ ಇಷ್ಟು ಜಗಳ ಆಗಿದಾರಲ್ಲ, ನಾನು ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ಲ, ಅಷ್ಟು ಜಗಳ ಆಗಿದೆ. ಮಾತ್ರ ನಮ್ದು ಜಗಳ ರೆಸ್ಕ್ಯೂ ಫೀಡಿಂಗ್ ಅಲ್ಲಿ ಬರಿಯಲ್ಲಿ, ಅದು ಕಂಟಿನ್ಯೂ. ಇದು ನಂತರ ಪರ್ಸನಲ್ ಬರಿಯಲ್ಲಿ, ಪ್ರೊಫೆಷನಲ್ ಬರಿಯಲ್ಲಿ. ಬರಿಯಲ್ಲಿ ಅಂದ್ರೆ ಬದಿಯಲ್ಲಿ ಅರ್ಥ ಮಾಡಿ. ತುಳು ಮಧ್ಯೆ ಬರ್ತದೆ. ಸೊ 170 ಬಾವಿ ಮೊದಲ ಬಾವಿ ನೆನಪಿದ್ಯಾ? ತುಂಬಾ ಉಂಟು ನೆನಪು. ಮೊದಲ ಬಾವಿ ಬಿರ್ವೇರು ಕುಡ್ಲ ಅಂತ ಫಸ್ಟ್ ಅಲ್ಲ, ಬಾವಿ ತುಂಬಾ ನಾವು ರೆಸ್ಕ್ಯೂ ಮಾಡಿದ್ದೇವೆ. ಬಿರ್ವೇರು ಕುಡ್ಲ ಒಂದು ರೆಸ್ಕ್ಯೂ ಮಾಡಿದೆಲ್ಲ ಗ್ರೌಂಡ್ ಅಲ್ಲಿ. ಆ ಟೈಮು ಸೋಷಿಯಲ್ ಮೀಡಿಯಾಗೆ ಆ ಬಾವಿ ರೆಸ್ಕ್ಯೂ ಇಂದ ನನ್ನ ಮೇಲೆ ಬಂದಿತ್ತು. ಯಾಕಂದ್ರೆ ಅವರವರ ಪೇಜ್ ಅಲ್ಲಿ ಅವರು ಶೂಟ್ ಮಾಡಿದ್ದು. ಇಲ್ಲಾದ್ರೆ ನಾವು ಒಂದು ಹೋಗುದು, ನಾಯಿ ಬೆಕ್ಕು ತೆಗೆಯುವುದು, ಬರುದು, ರೆಕಾರ್ಡಿಂಗ್ ಇಲ್ಲ, ಎಂತ ಮಾಡುದಿಲ್ಲ. ಇವರೆಂತ ಮಾಡಿದ್ದು, ನನ್ನ ರೆಕಾರ್ಡಿಂಗ್ ಎಲ್ಲ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿ ಎಲ್ಲ ನನಗೆ ವೈರಲ್ ಮಾಡಿದ್ದು. ಬಿರ್ವೇರು ಕುಡ್ಲ ಅಂತ ಒಂದು ಸಂಸ್ಥೆ ಇದ್ದೆ, ಅವರಿಂದ ನಾನು ಎಲ್ಲವರಿಗೆ ಗೊತ್ತಾಗಿ, ಅದು ನಂತರ ಜನಗಳು ನನಗೆ ಕಾಂಟ್ಯಾಕ್ಟ್ ಆದ್ರು ಬಾವಿ ರೆಸ್ಕ್ಯೂಗೆ. ಓ, ಇಂಥವರಿದ್ದಾರೆ ರೆಸ್ಕ್ಯೂ ಮಾಡಿದವರು, ಮತ್ತೆ ಅವರು ನನಗೆ ಕಾಂಟ್ಯಾಕ್ಟ್ ನಮಗೆ ಹಾವು ಹಿಡಿಯೋರೆಲ್ಲ ಗೊತ್ತು. ಮತ್ತೆ ನಾವು ಸಹ ಹೊಡಿತೇವೆ, ನಾವು ಸಹ ಹಾವು ಹಿಡಿತೇವೆ. ಇಬ್ರು ಸಹ ಅಲ್ಲಲ್ಲ, ಯೂಶಲಿ ಈಗ ಅಂದ್ರೆ ಆ ತರದ್ರಲ್ಲಿ ಜಾಸ್ತಿ, ಈ ತರದ್ರಲ್ಲಿ ಎಲ್ಲ ರಿಸ್ಕ್ ತಗೊಳ್ಳೋರು ಅಲ್ಲ, ಎಲ್ಲ ಹಾವು ಸಹ ಹಿಡಿತೇವೆ, ವೆಲ್ ರೆಸ್ಕ್ಯೂ ಸಹ. ನನ್ಗೆ ಅತುಲ್ ಪೈ ಅಂತ ಇದ್ದಾರೆ, ಅತುಲ್ ಪೈ ಸ್ನೇಕ್ ರೆಸ್ಕ್ಯೂವರ್. ನಾನ್ ಜಾಸ್ತಿ ಅವನಿಗೆ ಕಾಂಟ್ಯಾಕ್ಟ್ ಆಗುದು. ಅವನಿಲ್ಲಾದ್ರೆ ನನ್ಗೆ ಹೇಳ್ತಾನೆ, ನಾನಿಲ್ಲಾದ್ರೆ ಅವನಿಗೆ ಹೇಳ್ತೇನೆ, ಹಾಗೆ. ಸೊ ನಮ್ಗೆ ಯಾರಾದ್ರೂ ಒಂದು ಕಾಂಟ್ಯಾಕ್ಟ್ ನಾವು ಇರ್ತೇವೆ ಸೈಡ್ ಅಲ್ಲಿ ಅರ್ಜೆಂಟ್. ಅದು ನಿಮ್ದೇ ಒಂದು ನೆಟ್ವರ್ಕ್ ಇದೆ, ಅಂದ್ರೆ ಪ್ರಾಣಿಗಳನ್ನ ಅಂದ್ರೆ ರೆಸ್ಕ್ಯೂ ಮಾಡೋದು, ಪ್ರಾಣಿ ದಯೆಯ ಇದನ್ನ ಟು ದ ಟ್ರೂ ಸೆನ್ಸ್ ಆಫ್ ದ ವರ್ಡ್. ಅಲ್ಲ, ನಮ್ಗೆ ಎಂತ ಗೊತ್ತು, ನಾನು ಟೀಮ್ ಮಾಡಿಲ್ಲ, ವಾಲಂಟಿಯರ್ ಮಾಡಿಲ್ಲ, ನಾನು ಇಂಡಿವಿಜುವಲ್, ನನ್ನ ಗಂಡ, ನನ್ನ ಮಕ್ಕಳು, ಇಷ್ಟೇ ನನ್ನ ಗ್ರೂಪ್ ಅಲ್ಲಿ. ಹೊರಗಿಂದ ಯಾರಿಗೆ ಸಹ ನಾನು ಆಡ್ ಮಾಡ್ಲಿಲ್ಲ. ನನ್ನ ಹತ್ರ ಯಾರು ಬಂದಿಸ ಇಲ್ಲ, ನಾವು ಸಹ ನಿಮ್ಮ ಜೊತೆಗೆ ರೆಸ್ಕ್ಯೂಗೆ ಬರ್ತಾರಂತ. ಬಂದ್ರೆ ಓಕೆ ಮಾಡ್ಬಹುದು. ಆದ್ರೆ ನನ್ಗೆ ಇವತ್ತು ಬಾವಿ ರೆಸ್ಕ್ಯೂ ಬಂದಿದೆ, ನೀವು ಹೋಗ್ತೀರಂತ ನನ್ಗೆ ಕೇಳಲಿಕ್ಕೆ ಸಹ ಅವರಿಗೆ ಆಗುದಿಲ್ಲ. ಯಾಕಂದ್ರೆ ನನ್ನ ರೆಸ್ಕ್ಯೂನೇ ಒಂದು ಬೇರೆ. ನಾನು ನಾಯಿ ತರುದು, ಟ್ರೀಟ್ಮೆಂಟ್ ಮಾಡುದು, ಅಡ್ಮಿಟ್ ಮಾಡುದು, ಅದಂತೆಲ್ಲ ನನ್ನ ಯಾರು ಮಾಡುದಿಲ್ಲ, ನಾನು ಅದು ಮಾಡುದು. ಸೊ ಹಾಗೆ ನನ್ಗೆ ಒಂದು ಇದು ಇಲ್ಲ, ವಾಲಂಟಿಯರ್ ಇಲ್ಲ, ಇಂಡಿವಿಜುವಲ್ ನಾನು ಮಾಡುದು, ಒಬ್ಳೇನೆ. ಬಟ್ ಅದೇ ನೀವು ನಾಯಿಗಳು ತುಂಬಾ ಸತಿ ಕಚ್ಚಿವೆ ಅಂತ ಹೇಳಿದ್ರಿ, ಮತ್ತೆ ರಿಸ್ಕ್ ಆಗಿದೆ, ಉಸಿರುಗಟ್ಟಿದ್ದು ಎಷ್ಟೋ ಸಲ ಉಸಿರುಗಟ್ಟು. ನನ್ಗೆ ಮಾತು ಎಷ್ಟೋ ಹೊತ್ತು ತನಕ ಮಾತು ಬರ್ಲಿಲ್ಲ ನನ್ಗೆ. ಎಷ್ಟೋ ನಾನು ಈಗ ಸಾಯ್ತೇನೆ ಎಲ್ಲ ಆಗಿದೆ ನನ್ಗೆ. ಅಟ್ಲೀಸ್ಟ್ ನಿಮ್ ಪೇರೆಂಟ್ಸು ಅಂದ್ರೆ ಅಮ್ಮ ಫಸ್ಟಿಗೆ ಕೂಗ್ತಾ ಇದ್ದು, ಈಗ ಅಮ್ಮಗೆ ಅಭ್ಯಾಸ ಆಗಿ ಹೋಗಿದ್ದು.
ಬಟ್ ಹೇಗೆ ಅಂದ್ರೆ ಈಗ ಅಂದ್ರೆ ಅದಕ್ಕೆ ನೀವು ಮೆಡಿಕಲ್ ಇದು ತಗೊಳ್ತಾ ಇರ್ತೀರಾ? ಈಗ ನಾಯಿ ಕಚ್ಚಿದ್ರೆ ವ್ಯಾಕ್ಸಿನ್ ಹೋದ್ರೆ ಅವ್ರು ವ್ಯಾಕ್ಸಿನ್ ಸಹ ಕೊಡುದಿಲ್ಲ ನನಗೆ. ಎಷ್ಟು ಸಲ ನೀವು ಬರ್ತೀರಾ ಅಂತ. ಮತ್ತೆ ಈಗ ಹೇಗೆ ನಿಮ್ದು ಹೇಗೆ ಅಂದ್ರೆ ಸೆಲ್ಫ್ ಕೇರ್ ಏನು ಸೆಲ್ಫ್ ನಿಮ್ದು? ಕೇರ್ ಎಂತ ಗೊತ್ತುಂಟಾ, ನಾಯಿ ಜಾಸ್ತಿ ಕಚ್ಚಬಾರ್ದು ಹಾಗೆ ನಾವು ನೋಡ್ತೇವೆ. ಜಾಸ್ತಿ ಕಚ್ಚದಿದ್ರೆ ಸಹ ವ್ಯಾಕ್ಸಿನ್ ಜಾಸ್ತಿ ತಕೊಳ್ಳಿಕ್ಕೆ ಸಹ ಇಲ್ಲ, ಅದರಲ್ಲಿ ಕಿಡ್ನಿ ಫೈಲ್ ಆಗ್ತದೆ. ಸೊ ಅದು ಲಿಮಿಟ್ ಡೋಸ್ ಇರ್ತದೆ, ವರ್ಷಕ್ಕೆ 6 ಇಂಜೆಕ್ಷನ್ ಮಾತ್ರ. ಜಾಸ್ತಿ ಗಡಿ ಕಚ್ಚಿದ್ರೆ ಸೊ ಅವ್ರು ವ್ಯಾಕ್ಸಿನ್ ಕೊಡ್ಲಿಕ್ಕೆ ಸಹ ಅವ್ರು ತಯಾರಿಲ್ಲ, ಯಾಕಂದ್ರೆ ಗೌರ್ಮೆಂಟೇ ರೂಲ್ ಮಾಡಿದೆ ಲಿಮಿಟೆಡ್ ವ್ಯಾಕ್ಸಿನ್ ಕೊಡ್ಬೇಕು. ಅಲ್ಲಿ ನಿಮ್ಮ ಹೆಲ್ತಿಗೆ ಆಗಿದ್ರೆ ಎಫೆಕ್ಟ್ ಆಗಿದೆಯಾ? ಎಫೆಕ್ಟ್ ಇಲ್ಲ ಇಷ್ಟು ತನಕ ಆಗಿಲ್ಲಪ್ಪ, ದೇವರ ದಯಿಂದ. ಇಷ್ಟು ತನಕ ಯಾವಾಗ ಸಹ ಒಂದು, ಅದು ದೇವರ ದಯ ನಾನು ಹೇಳ್ತೇನೆ ಅಷ್ಟೇ. ಮತ್ತೆ ತುಂಬಾ ಜನ ಕಾಲ್ ಮಾಡ್ತಾರೆ, ನಾಯಿಂದ ರೇಬಿಸ್ ಆಗ್ತದೆ, ಅದು ಆಗ್ತದೆ, ಕಾಯಿಲೆ ಬರ್ತದೆ, ಎಲ್ಲ ಸುಮ್ಮನೆ. ವ್ಯಾಕ್ಸಿನ್ ತಕ್ಕೊಳ್ಳಿದ್ರೆ ರೇಬಿಸ್ ಆಗುದಿಲ್ಲ, ಕೇರ್ಲೆಸ್ ಮಾಡಿದ್ರೆ ರೇಬಿಸ್ ಆಗ್ತದೆ. ಸೇಮ್ ದೇವರ ದಯೆ ಅಂತ ಹೇಳಿದ್ರಿ. ದೇವರ ದಯ, ಹೌದು. ನನಗೆ ದೇವರ ದಯ ತುಂಬಾ ಉಂಟು. ಯಾರು ದೇವರು? ದೇವರು ಯಾರಂತ ಎಲ್ಲ ದೇವರಿಗೆ ನಾನು ನಂಬ್ತೇನೆ. ನನಗೆ ದೇವರಂದ್ರೆ ಹೆಸರು ಮಾತ್ರ ದೇವರು. ಇದು ದೇವರು ಆ ದೇವರು ನಾನು ಹೆಸರು ಹೇಳುದಿಲ್ಲ. ದೇವರಂದ್ರೆ ನಾವೊಂದು ಪಾಸಿಟಿವ್ ಎನರ್ಜಿಗೆ ನಾವು ಮಾನತಿ ಹೇಗೆ ಮಾಡ್ತೇವೆ ಹಾಗೆ. ಹೆಸರು ಹೇಳಲಿಕ್ಕೆ ಇಲ್ಲ, ಎಲ್ಲ ದೇವರು ಒಂದೇ. ನನಗೆ ಎಲ್ಲ ದೇವರು ಒಂದೇ, ಹೆಸರು ಹೇಳುದಿಲ್ಲ. ಯಾಕಂದ್ರೆ ದೇವರ ದಯ ಇದ್ದೇನೆ, ನಾನು ಇಷ್ಟು ಮಾಡಿದ್ದೇನೆ, ಇಷ್ಟು ತನಕ ಬಂದಿದ್ದೇನೆ, ಇಷ್ಟು ಮಾಡ್ತಾ ಇದ್ದೇನೆ. ಅದೊಂದು ಗಾಡ್ ಪವರ್ ಹೇಳ್ಬೇಕು ನಾನು ಅಷ್ಟೇ. ಪಬ್ಲಿಕ್ ಪವರ್ ಈಗ 5 ವರ್ಷದಿಂದ 2020 ನಂತರ ಆಫ್ಟರ್ ಲಾಕ್ಡೌನ್. ಸೊ ಲಾಕ್ಡೌನ್ ಅಂತಂದ್ರೆ ನಿಮ್ಗೆ ಅನ್ಲಾಕ್ ಆಗಿದ್ದು ನಿಮ್ಮ ಪಬ್ಲಿಸಿಟಿಗೆ ಅಲ್ವಾ? ಅಷ್ಟು ತನಕ ನಾವು ಸೋಷಿಯಲ್ ಮೀಡಿಯಾ ಯಾವಾಗ ಸಹ ಯೂಸ್ ಮಾಡಿಲ್ಲ. ನಮ್ಮ ಫೇಮ್ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಬೇಡ ನೆನೆಸ್ತಾ ಇದ್ದೇನೆ. ಫೇಮ್ ಖುಷಿ ಆಗುದಿಲ್ಲ? ಖುಷಿ ಆಗಿಲ್ಲ ನನಗೆ. ಯಾಕಂದ್ರೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇನೆ ಅಷ್ಟೇ ಜಾಸ್ತಿ ನೆಗೆಟಿವ್ ಮೆಸೇಜ್ ನನಗೆ ಹೊರಗಿಂದ ಸಿಗ್ತಾ ಇದ್ದೆ. ಅದು ಇರೋದೇ ಅಲ್ಲ. ಅದು ನನಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ನನ್ನ ಒಂದು ಕೆಲಸನೇ ಬೇರೆ. ಪಿಕ್ಚರ್ ಮಾಡುದಾ, ಒಂದು ಹಣ ಮಾಡುದಾ, ಒಂದು ಬಿಸ್ನೆಸ್ ಮಾಡುದಾ, ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್, ಹೋಟೆಲ್ ರೆಸ್ಟೋರೆಂಟ್ ಇಲ್ಲ. ನಾನು ಒಂದು ಬೀದಿ ಪ್ರಾಣಿಗಳಿಗೆ ಊಟ ಕೊಡುದು, ಎಂತ ಸಹ ಲಾಭ ಇಲ್ಲ ಇದಲ್ಲಿ. ನನ್ನ ಎನರ್ಜಿ ವೇಸ್ಟು, ನಿದ್ರೆ ವೇಸ್ಟು, ನನ್ನ ಟೈಮ್ ವೇಸ್ಟ್ ಎಲ್ಲ ನಾನು ನನ್ನ ಕೈಯಿಂದನೇ ಹಾಕೋದು. ಯಾರ ಬೇರೆಯವರದು ಅಕ್ಕಿ ಒಂದು ಕೊಡ್ತಾರೆ, ಮತ್ತೆ ಎಲ್ಲ ಪವರ್ ನನ್ನ ಬಾಡಿಯಿಂದ ನಾನು ಅಕ್ಕಿ ಕೊಡೋರು ಇದ್ದಾರೆ. ಅಕ್ಕಿ ಕೊಡುದವರು ಇದ್ದಾರೆ. ಯಾರು ಕೊಡ್ತಾರೆ? ತುಂಬಾ ಜನ ಕೊಡ್ತಾರೆ. ಅಂದ್ರೆ ಯಾರಂತ ಪರ್ಮನೆಂಟ್ ಇಲ್ಲ. ಇವತ್ತು ನಿಮ್ಮ ಬರ್ಡೇ ಆದ್ರೆ ನೀವು ಬರ್ತೀರಿ, ಯಾರಾದ್ರೂ 1 ವರ್ಷದ್ದು ಮದ್ವೆ ಆನಿವರ್ಸರಿ ಇರ್ತಾರೆ ಅವರು ಕೊಡ್ತಾರೆ, ಯಾರಿಗಾದ್ರೂ ಒಂದು ಸ್ಯಾಲರಿ ಸಿಕ್ಕಿದ್ದು ಅದು ಲೆಕ್ಕ. ಹಾಗೆ ಯಾರಾದ್ರೆ ಅವರು ಫಂಡ್ ಅಂತ ಮಾಡಿದೀರಾ? ಫಂಡ್ ಯಾರಿಗೆ ಬೇಕಾದ್ರೆ ಅವ್ರು ಕೊಡ್ತಾರೆ ಹಾಗೆ. ಅಲ್ಲ, ನೀವು ಒಂದು ಫಂಡ್ ಅಂತ ಮಾಡಿದೀರಾ ಅಥವಾ ಅಕೌಂಟ್ ಅಂತ ಮಾಡಿದೀರಾ? ಅಕೌಂಟ್ ಉಂಟು ನನಗೆ ಹಾಗೆ. ಅದಕ್ಕೆ ಅಂತ ನೆಟ್ಟಿರೋದಾ? ಅದಕ್ಕೆ ಅಂತ ಉಂಟು. ಪ್ರಾಣಿಗಳಿಗೆ ಯಾರಿಗೆ ಬೇಕಾದ್ರೆ ಅದಕ್ಕೆ ಹಾಕಿ, ಅದಕ್ಕೆ ಆಡಿಟ್ ಎಲ್ಲ ಮಾಡಿಸ್ತೇನೆ ಎಲ್ಲ. ಅದಕ್ಕೆ ಒಂದು ಪ್ರೂಫ್ ಉಂಟು, ಬಿಲ್ ಕೊಡ್ತೇನೆ ಎಲ್ಲ. ಸೊ ಹಾಗಿದ್ರೆ ನಿಮಗೆ ಫೇಮ್ ಸಿಕ್ಕಿರೋದು, ಇಲ್ಲಿ ಬಂದು ಕೂತ್ಕೊಂಡು ಮಾತಾಡೋದು ಖುಷಿ ಇಲ್ಲ? ಖುಷಿ ಇಲ್ಲ. ಖುಷಿ ಅಂತ ಗೊತ್ತುಂಟ ನನ್ನಿಂದ. ನನ್ಗೆ ಯಾಕೆ ನಾನು ಕೂತಿದಂತೆ ಕಾರಣ ಫೇಮಸ್ ಆಗ್ಲಿಕ್ಕೆ ಅಲ್ಲ, ಮತ್ತೆ ನನ್ನಿಂದ 10 ಜನಕ್ಕೆ ಮೆಸೇಜ್ ಹೋಗ್ಬೇಕು, ನನ್ನಿಂದ ಪ್ರಾಣಿಗಳಿಗೆ ಮೆಸೇಜ್. ಯಾಕಂದ್ರೆ ಎಲ್ಲ ಪಬ್ಲಿಕ್ ಫೇಮ್ ನನ್ನ ಹಾಗೆ ಮಾಡಬೇಡ, ಮಾತ್ರ ನನ್ನ ಮೆಸೇಜ್ ಇಂದ ಸ್ವಲ್ಪ ಮಾಡಿ, ಅದೇ ಒಂದು ಮೆಸೇಜ್ ಕೊಡ್ಲಿಕ್ಕೆ ಮಾಡಬೇಡ ಅಂತಂದ್ರೆ ಮಾಡಿ. ಅಲ್ಲ, ನನ್ನಷ್ಟು ನೀನ್ ಮಾಡು ಅಂತ ನಾನು ಹೇಳುದಿಲ್ಲ, ಸ್ವಲ್ಪ ಮಾಡಿ. ನನ್ಗೆ ಫೇಮಸ್ ಆಗೋಕೆ ಅಷ್ಟು ಖುಷಿ ಇಲ್ಲ. ಯಾಕಂದ್ರೆ ಫೇಮಸ್ ಆದ ಎಂತ ಮಾಡಿ, ಪಿಕ್ಚರ್ ಹೀರೋಯಿನ್ ಆಗ್ಲಿಕ್ಕೆ ಇಲ್ಲ ನನ್ಗೆ. ಯಾರು ಬೇಡಪ್ಪ, ಅಷ್ಟು ಸುಂದರ ಇರ್ಬೇಕು. ನಿಮ್ಮ ಮನಸ್ಸು ಸುಂದರ. ಅದು ಯಾರು ನೋಡ್ತಾರೆ? ಅದು ನೋಡಿದ್ರೆ ಪಿಕ್ಚರ್ ಹೋಗ್ತದ? ಇಲ್ಲ. ಪಿಕ್ಚರ್ ಹೀರೋಯಿನ್ ಚಂದ. ನಿಮ್ಮ ಹೆಸರಲ್ಲಿ ನಾಳೆ ಸಿನಿಮಾ ಮಾಡಿದ್ರೆ ಆವಾಗ ನೋಡುವ ಅಲ್ಲ. ಆವಾಗ ಅದೇ ಪಿಕ್ಚರ್ ಇಲ್ಲ ನಾಯಿಗಳು ಇರ್ಬೇಕು, ಆಗ ನಾನು ಸೈನ್ ಮಾಡ್ತೇನೆ. ನಿಮ್ಮ ಹೆಸರಲ್ಲಿ ಸಿನಿಮಾ ಮಾಡಿದ್ರೆ ನಾಯಿಗಳಿಲ್ದ ಇದ್ರೆ ನಿಮ್ಮ ಹೆಸರು ಆಗುದು ಹೇಗೆ? ಅದೇ ನನ್ನ ಹೆಸರು, ಅದರಲ್ಲಿ ನಾಯಿಗೆ ಹೆಸರು ಕೊಡಿ ಪಿಕ್ಚರ್ ಅಲ್ಲಿ. ಅಲ್ಲ, ಜೂಲಿ ಎಂತಾದ್ರೂ ಅಂತದ್ದು ಕೊಡಿ, ಪಿಕ್ಚರ್ ರನ್ ಆಗ್ತದೆ. ನೀವೊಂದು ಸಿನಿಮಾ ಮಾಡಿ ಅಲ್ಲ? ಬೇಡಪ್ಪ, ನನ್ನ ಲೈಫೇ ಒಂದು ಸಿನಿಮಾ ಸರ್. ಹೌದಾ? ಯಾಕೆ ನಾನು ಮಾಡುದು ಈಗ ರಿಯಾಲಿಟಿ, ನನ್ನ ಲೈಫೇ ಒಂದು ಸಿನಿಮಾ ಆಗ್ತಾ ಉಂಟಲ್ಲ, ಸಾಕಲ್ಲ. ನಾನೇ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಈಗ ನೀವು ಹೇಳಿದ್ರಿ ಹೀರೋಯಿನ್ ಅಲ್ಲ. ಈಗ ನೀವು ನನ್ಗೆ ಫೇಮಸ್ ಆಗಿ ಬಗ್ಗೆ ಕೇಳಿದ್ದು, ನನ್ಗೆ ಫೇಮಸ್ ಆಗುದು ಅಷ್ಟು. ನಾವು ಅಲ್ಲಿಂದ ತಿರುಗಿಸಿ ಈ ಕಡೆ ಬಂದು ನಾನೇ, ನನ್ಗೆ ಫೇಮಸ್ ಆಗ್ಲಿಕ್ಕೆ ಇಲ್ಲ. ಆಗ್ಲಿಕ್ಕೆ ಇದ್ರೆ ಉಂಟಲ್ಲ ಯಾವಾಗನೇ ಆಗ್ಬೇಕಾಗಿತ್ತಲ್ಲ.
ಬಟ್ ಒಂದು ರೀತಿಲಿ ಹೆಲ್ಪ್ ಆಗಿದೆ. ಒಂದು ರೀತಿಯಲ್ಲಿ ತುಂಬಾ ಹೆಲ್ಪ್ ಆಗಿದೆ. ಹ್ಮ್ ಸೋಷಿಯಲ್ ಮೀಡಿಯಾ ನನಗೆ ಇಷ್ಟು ತನಕ ತಂದಿತು. ಹ್ಮ್ ವಿತೌಟ್ ಸೋಷಿಯಲ್ ಮೀಡಿಯಾ ನಾನು ಇಲ್ಲಿ ತನಕ ರೀಚ್ ಆಗಲಿಕ್ಕೆ ಇಲ್ಲ. ಹ್ಮ್ ನನ್ನ ಎಲ್ಲ ಕೆಲಸ ಅಲ್ಲಿ ಇತ್ತು. ಸೋಷಿಯಲ್ ಮೀಡಿಯಾ, ನಾನು ಅದೇ ಹೇಳುದಲ್ಲ, ಸೋಷಿಯಲ್ ಮೀಡಿಯಾನೇ ನನಗೆ ಇಷ್ಟು ಸ್ಟ್ಯಾಂಡ್ ಮಾಡಿತು. ನನ್ನ ವರ್ಕ್ ನೋಡಿ ಈಗ ನೀವಾಗಲಿ ಬೇರೆಯವರಾಗಲಿ ನನ್ನ ಮೆಸೇಜ್ ತುಂಬ ಜನಕ್ಕೆ ರೀಚ್ ಮಾಡೋದಕ್ಕೆ ಸಾಧ್ಯ. ಅದೇ ನನಗೆ ಖುಷಿ. ನನ್ನ ಉದ್ದೇಶನೇ ಅದೇ ನನ್ನ ಮೆಸೇಜ್ ರೀಚ್ ಮಾಡಿ. ಯಾಕಂದರೆ ಲೈಫು ಬದುಕಲಿಕ್ಕೆ ಎಲ್ಲ ಬದುಕ್ತಾರೆ, ಅಟ್ಲೀಸ್ಟ್ ಅದು ಮಧ್ಯದಲ್ಲಿ ನಾವು ಯಾರಿಗಾದರೂ ಒಂದು ಹೆಲ್ಪ್ ಮಾಡುವ, ಅದು ಒಂದು ಮೆಸೇಜ್ ನನಗೆ ಇದು ಸೋಷಿಯಲ್ ಮೀಡಿಯಾನೇ ಹೆಲ್ಪ್ ಮಾಡಿತ್ತು. ಅದಕ್ಕೆ ನಾನು ಹೇಳೋದು, ಫಾಲೋ ದೋಸ್ ಪೀಪಲ್ ಹೂ ವಿಲ್ ಮೇಕ್ ಯು ಫೇಮಸ್. ಡೋಂಟ್ ಫಾಲೋ ಫೇಮಸ್ ಪೀಪಲ್. ಯಾಕಂದರೆ ಅವರು ನಿಮಗೆ, ನೀವು ಫೇಮಸ್ ಪೀಪಲ್ಗೆ ಫಾಲೋ ಮಾಡಿದ ಅವರು ನಿಮಗೆ ಅಂತ ಒಳ್ಳೆ ಮಾಡಲಿಕ್ಕಿಲ್ಲ. ನಿಮಗೆ ಯಾರು ಫೇಮಸ್ ಮಾಡ್ತಾರೆ ಅವರದ್ದು ಹಿಂದೆ ನೀವು ಹೋಗಿ. ನಾನು ಅದೇ ಹೇಳೋದು ಎಲ್ಲವರಿಗೆ, ಇದರಿಂದ ಏನೂ ಲಾಭ ಇಲ್ಲ. ನಮಗೆ ಯಾರು ಒಳ್ಳೆ ಮಾಡ್ತಾರೆ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ಯಾರೋ ಒಳ್ಳೆಯವ್ರಿಗೆ ನಾವು ಹೋಗಿ ಸಪೋರ್ಟ್ ಮಾಡಿ ಎಂತ ಮಾಡಲಿಕ್ಕೆ? ನಾವು ಸಹ ಬದುಕಬೇಕು, ಬೇರೆಯವ್ರಿಗೆ ಸಹ ಬದುಕು ಹಾಗೆ ನಾವು ಮಾಡಬೇಕು. ವೆರಿ ಇಂಟ್ರೆಸ್ಟಿಂಗ್. ಹಾಗೆ ಇರಬೇಕು. ನಾವು ಒಬ್ಳೇನೆ ಬದುಕಬೇಕು. ಈಗ ನೀವು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗೆ ಮೆಸೇಜ್ ಹಾಕ್ತೀರಿ, ಫಾಲೋ ಮಾಡ್ತಾರೆ. ಅವರು ನಿಮಗೆ ಫಾಲೋ ಮಾಡ್ತಾರಾ? ಅವರು ನಿಮಗೆ ಎಂತಾದ್ರೂ ಮೆಸೇಜ್ ಹಾಕ್ತಾರಾ? ನಿಮಗೆ ಹೆಲ್ಪ್ ಆಗ್ತಾರಾ? ಇಲ್ಲ ಅಲ್ಲ. ಅವರು ಒಂದು ವಿಡಿಯೋ ಮಾಡ್ತಾರೆ, ಮೆಸೇಜ್ ಕೊಡ್ತಾರೆ, ಅದು ಪಬ್ಲಿಕ್ ಫಾಲೋ ಮಾಡ್ತಾರೆ. ಅಟ್ರಾಸಿ ಎಂತಂತ ನೋಡುದಿಲ್ಲ. ಅದು ನನಗೆ ಅವನು ಇಷ್ಟ, ನನಗೆ ಇವಳು ಇಷ್ಟ, ಅದು ಮಧ್ಯದಲ್ಲಿ ಎಂತ ಉಂಟು ಅದು ನೋಡಿ. ನೀವು ನಿಮ್ಮ ಲೈಫ್ ಬಗ್ಗೆ ಸಹ ನೀವು ನೋಡಿ, ಹೌದಲ್ಲ? ನಾನು ಹಾಗೆ. ಆದ್ರೂ ನಿಮ್ಮನ್ನ ಜನ ಫಾಲೋ ಮಾಡಬೇಕು. ಫಾಲೋ ಮಾಡಬೇಡ, ನಮ್ಮ ಕೆಲಸ ಫಾಲೋ ಮಾಡಿ. ಕೆಲಸ ಫಾಲೋ ಮಾಡಿ. ನನಗೆ ಫಾಲೋ ವ್ಯತ್ಯಾಸ ಇದೆ, ಡಿಫರೆನ್ಸ್ ಬೇಡ. ನನಗೆ ಫಾಲೋ ಬೇಡ, ಎಲ್ಲ ಬಿಟ್ಟು ನನ್ನ ಕೆಲಸ ಮಾಡಿ, ಕೆಲಸ ಮಾಡಿ. ಆ ಡಿಫರೆನ್ಸ್ ಹೇಳಿ ಅಂತ. ಅದೇ ಅಲ್ಲ, ಫಾಲೋ ಆದ್ರೆ ನಾನು ಪೇಜ್ ಫಾಲೋ ಅದೆಲ್ಲ ಫಾಲೋ ಹೇಳುದಲ್ಲ, ಅವರದ್ದು ಕೆಲಸಕ್ಕೆ. ಈಗ ನಾವು ನಿಮ್ಮ ಕೆಲಸಕ್ಕೆ ಫಾಲೋ ಮಾಡಿದೆ. ಯಾಕಂದ್ರೆ ನೀವು ನನಗೆ ಕರೆದಿರಿ, ನಾನು ನಿಮ್ಗೆ ಬರ್ತೇನೆ. ಯಾಕಂದ್ರೆ ನಿಮ್ಮಿಂದ ನನಗೆ ಸಹ ಒಳ್ಳೆ ಆಗ್ಲಿಕ್ಕೆ ಉಂಟು, ಸೊ ನಾನು ಬಂದೆ. ಅದೇ ನೀವು ನಿಮ್ಮ ಅಡ್ವರ್ಟೈಸ್ಗೆ, ನಿಮ್ಮ ಇದಕ್ಕೆ ಕರೆದೆ, ನಾವು ಹೇಳ್ಬೋದು ಅಕ್ಲೇನ ನಿಮ್ಗೆ ಅಂತ ನನಗೆ ನೀವು ಕರೆದಿದ್ದಾರೆ. ಸ್ವಲ್ಪ ಹಿಂದೆ ಮುಂದೆ ನೋಡಿ ನಾನು ಬರಬೇಕಾಗ್ತದೆ. ಮಾತ್ರ ಇವತ್ತು ನಾನು ಖುಷಿಯಿಂದ ಬಂದಿದೆ. ಯಾಕಂದರೆ ನಿಮ್ಮಿಂದ ನನ್ನ ಮೆಸೇಜ್ ತುಂಬ ಜನಕ್ಕೆ ಹೋಗ್ತದೆ. ಸೊ ಹಾಗೆ ಫಾಲೋ ದೋಸ್ ಪೀಪಲ್ ಹೂ ವಿಲ್ ಮೇಕ್ ಯು ಫೇಮಸ್. ಸೋ ಬ್ಯೂಟಿಫುಲ್. ಈಗ ನೀವು ನನಗೆ ಫೇಮಸ್ ಮಾಡ್ತೀರಿ, ನನಗೆ ಕರೆದಿರಿ, ಒಂದು 4 ಜನಕ್ಕೆ ನನಗೆ ತೋರಿಸ್ತೀರಿ, ನಾನು ಫೇಮಸ್ ಆಗ್ತೇನೆ ನಿಮ್ಮಿಂದ. ಅದರಿಂದ ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಅದನ್ನ ಹೇಳೋದಕ್ಕೊಂದು ವೇದಿಕೆ ಸಿಗುತ್ತೆ. ನನ್ನ ಮೈಂಡ್ ಅಲ್ಲಿ ತುಂಬಾ ಉಂಟು. ಎಂತ ಸಹ ಬೇಡ ರೀ, ನೀವು ಒಂದು 5 ನಿಮಿಷ ಆಲೋಚನೆ ಮಾಡಿ. ನಾವು ಇವತ್ತು ಬದುಕಿದ್ದೇವೆ, ಇಷ್ಟು ದುಡಿದೇವೆ, ಇಷ್ಟು ಹಣ ಉಂಟು, ಕಾಸು ಉಂಟು, ಅನ್ಯಾಯ ಮಾಡಬೇಡ. ಯಾರಿಗಾದ್ರೂ ಒಳ್ಳೆ ಮಾಡು, ನಾವು ಸಾಯುವ. ಈಗ ನೋಡಿ, ನಾನು ಆರ್ಗನ್ ಡೋನರ್, ನನ್ನ ಮಕ್ಕಳು ಆರ್ಗನ್ ಡೋನರ್, ನನ್ನ ಗಂಡ ಆರ್ಗನ್ ಡೋನರ್, ನಾವೆಲ್ಲ ಆರ್ಗನ್ ಡೋನರ್. ಯಾಕಂದ್ರೆ ನಮಗೆ ಸಾಯಿ ನಂತರ ಮೂದಿ ಆಗಲಿಕ್ಕೆ ಇಷ್ಟ ಇಲ್ಲ ನಮಗೆ. ಅಟ್ಲೀಸ್ಟ್ ನಾವು ಸತ್ತು ನಂತರ ಆದ್ರೆ ಯಾರಿಗಾದ್ರೂ ಹೆಲ್ಪ್ ಆಗಲಿ. ಬದುಕಲಿಕ್ಕೆ ಎಲ್ಲ ಬದುಕ್ತಾರೆ ರೀ, ಸಾಯ್ಲಿಕ್ಕೆ ಸಹ ಎಲ್ಲ ಸಾಯ್ತಾರೆ. ಅದು ಮಧ್ಯದಲ್ಲಿ ಉಂಟಲ್ಲ, ನಾಳೆ ನಾನ್ ಸಾಯಿದ್ರೆ. ನಾನು ಅದಕ್ಕೆ ಶುರು ಮಾಡ್ತಾನು ಕೂಡ ಅದನ್ನೇ ಹೇಳುದು, ನಾವು ಲೈಫಲ್ಲಿ ಬದುಕೋ ಟೈಮಲ್ಲಿ ಏನ್ ಮಾಡೋದಕ್ಕೆ ಸಾಧ್ಯ ಮಾಡ್ಬೇಕು. ನಮ್ಗೆ ಅಂತಾನೆ ನಾವು ಮಾಡಬಾರ್ದು, ಬೇರೆಯವರಿಗೆ ಸಹ ನಾವು ಎಲ್ಲ ಬೇರೆಯವರಿಗೆ ಕೊಡಿ ಹೇಳುದಿಲ್ಲ. ಅಟ್ಲೀಸ್ಟ್ ನಿಮ್ಮ ಒಂದು ಇದರಲ್ಲಿ ಹ್ಯಾಂಡಿಕ್ಯಾಪ್ ಪೀಪಲ್, ಪ್ರಾಣಿಗಳಿಗೆ ಯಾರಿಗೆ ಅಗತ್ಯ ಉಂಟು ಸ್ವಲ್ಪ ಹೆಲ್ಪ್ ಮಾಡಿ. ಸಾಯುವಾಗ ನೀವು ಎಲ್ಲ ಬಿಟ್ಟು ಹೋಗ್ತೀರಿ, ಎಂತ ಸಹ ತಗೊಂಡು ಹೋಗ್ಲಿಕ್ಕೆ ಇಲ್ಲ. ಎಷ್ಟೇ ಇರಲಿ, ನೀವು ಜೀವಂತ ಇರುವಾಗನೇ ಯಾರಿಗಾದ್ರೂ ಸಹಾಯ ಮಾಡಿ. ಸತ್ತ ಮೇಲೆ ಯಾರ್ಯಾರು ತಿಂದು ಹೋಗ್ತಾರೆ, ಅದಕ್ಕೆ ನೆಮ್ಮದಿ ಇಲ್ಲ. ಜೀವಂತ ಇರುವಾಗನೇ ಖುಷಿ ಪಡ್ಕೊಂಡು. ನೆಕ್ಸ್ಟ್ ಏನು? ನೆಕ್ಸ್ಟ್ ನಂದು ದೊಡ್ಡ ಡ್ರೀಮ್, ಫ್ರೀ 24 hour ಹಾಸ್ಪಿಟಲ್. ಯಾರಿಗೆ? ನನಗೆ ಒಂದು ಪ್ರಾಣಿಗಳಿಗೆ ತೆಗಿಬೇಕು. ಎಲ್ಲಿ? ಹತ್ರ ಮಂಗಳೂರಲ್ಲಿ. ಓಕೆ. ಇಲ್ವಾ ಈಗ? ಇಲ್ಲ ಸರ್, ಇಲ್ಲ. ನನಗೆ ಇದು ದೊಡ್ಡ ಇದೆಯಲ್ಲ ಗವರ್ಮೆಂಟ್ ಟೈಮಿಂಗ್ 10 to 12, 2 to 4. ಪ್ರೈವೇಟ್ ಇಡೀ ದಿವಸ ಇಲ್ಲ, ಟೈಮಿಂಗ್ಸ್ ಉಂಟು. ಸೊ ರನ್ ಮಾಡೋದು ಕಷ್ಟ ಅಲ್ಲ. ಅದು ಆವಾಗ ಆಟೋಮೆಟಿಕ್ ಜನಗಳು ಬರ್ತಾರೆ. ಒಮ್ಮೆ ಆಗ್ಲಿ, ಎಲ್ಲಕ್ಕೆ ಸ್ವಲ್ಪ ಕಷ್ಟ ಬಂದ್ರೆ ಅಲ್ಲ ಮೇಲೆ ಹೋಗುದು. ಯಾವಾಗ ಮಾಡ್ತೀರಾ ಇದನ್ನು? ನನ್ಗೆ ಲ್ಯಾಂಡ್ ಸಿಗ್ಬೇಕು, ಹಣ ಸಿಗ್ಬೇಕು ತುಂಬಾ, ಅವಾಗ ನಾನು ಮಾಡ್ತೇನೆ. ಅಲ್ಲ ಅಂದ್ರೆ
ಇದಕ್ಕಿಂತ ಒಂದು ಟೈಮ್ ಲೈನ್ ಅಂತ ಇಟ್ಟಿಲ್ವಾ? 20 ವರ್ಷದಿಂದ ನಾನು ಮಾಡ್ತೇನೆ. ಅಲ್ಲ, ಈಗ ನೆಕ್ಸ್ಟ್ ಯಾವಾಗ ಮಾಡಬೇಕು ಅಂತ ಏನಾದ್ರು ನಾಳೆ ಹಣ ಸಿಕ್ಕಿದ್ರೆ ನಾಳೆ ಮಾಡ್ತೇನೆ. ಹಾಗಲ್ಲ, ಹಾಗೆ ಈಗ ಇಷ್ಟು ವರ್ಷದಲ್ಲಿ ಮಾಡ್ಬೇಕು ಅಂತ ಇಲ್ಲ, ಹಣ ಇರ್ಲಿಲ್ಲ. ಅಲ್ಲ, ಇನ್ನೂ ಪ್ಲಾನ್ ಮಾಡಿದೀರಾ ಅಂತ? ಮಾಡಿ ಇಟ್ಟಿದ್ದೇನೆ, ಎಲ್ಲ ಮಾಡಿದ್ದೇನೆ. ಹಣ ಇಲ್ಲ, ಲ್ಯಾಂಡ್ ಇಲ್ಲ. ಅಲ್ಲ, ಕೆಲಸ ಎಂತ ಮಾಡ್ತಿದ್ದೀರಿ ಅದ್ರ ಬಗ್ಗೆ? ಅದ್ರ ಈಗ ಬಗ್ಗೆ ನನ್ನ ಹತ್ರ ಬಂದು ಕೂತು ಹಣ ಇಲ್ಲ, ಲ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಆಗ್ತದಾ? ಸಾರಿ ಒಂದು ನನ್ನ ಟ್ರಸ್ಟ್ ಒಂದು ಅಕೌಂಟ್ ಮಾಡಿದ್ದೇನೆ. ಹಾ, ಅದಲ್ಲಿ ಯಾರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಇದ್ರೆ ಹೆಲ್ಪ್ ಮಾಡಿ. ಮತ್ತೆ ಯಾರಾದ್ರ ತುಂಬಾ ಜಾಗ ಇದ್ರೆ ನಿಮ್ಗೆ ಬೇಡ ಆದ್ರೆ ಅಟ್ಲೀಸ್ಟ್ ನನ್ಗೆ ಫ್ರೀ ಲೀಸಿಗೆ ಕೊಡಿ. ಅಟ್ಲೀಸ್ಟ್ 20 years. ಅಟ್ಲೀಸ್ಟ್ ನಾನು 20 years ಅಲ್ಲಿ ನಾನು ಅಷ್ಟು ಬದುಕನಿಲ್ಲ, ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಜಾಸ್ತಿ ಬದುಕಬೇಕು ನೀವು. ಅಲ್ಲ ರೀ, ಅಷ್ಟು ಬದುಕ್ತಾನೆ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ. ಕಮ್ಮಿ ಸಹ ಬದುಕಬಹುದು, ಜಾಸ್ತಿ ಸಹ ಬದುಕಬಹುದು. ಅಟ್ಲೀಸ್ಟ್ 20 ವರ್ಷ ಸಿಕ್ಕಿದ್ರೆ ಅಷ್ಟು ಪ್ರಾಣಿ ಬದುಕಬಹುದು ಅಲ್ಲಿ ಅಷ್ಟೇ. ಈ ಎರಡು ಯಾರಾದ್ರೂ ಹೆಲ್ಪ್ ಮಾಡಿ. ತುಂಬಾ ಜಾಗ ಉಂಟು, ತುಂಬಾ ಕಡೆ ಎಲ್ಲೆಲ್ಲ ಬೇಡ ಅವರಿಗೆ, ಅಟ್ಲೀಸ್ಟ್ ಯೂಸ್ ಮಾಡ್ಲಿಕ್ಕೆ. ಎಲ್ಲೆಲ್ಲ ಬೇಡ ಅಂತಿದ್ರು ಕೂಡ ಬೇಕಲ್ಲ ಇವತ್ತಿನ ಕಾಲದವ್ರಿಗೆ. ಆ ಯೂಸ್ ಎಲ್ಲ ನಿಮ್ಗೆ ಮತ್ತೆ ಯಾಕೆ ಆದ್ರೂ ಬೇಕಲ್ಲ. ಯಾಕೆ ಸಾಯುವಾಗ ತಕೊಂಡು ಯಾರಿಗ್ ಗೊತ್ತು? ಸಸಿ ಅವರದ್ದು ದೇಹನೇ ಬಿಟ್ಟು ಹೋಗ್ತಾರೆ, ದೇಹನೇ ತಕೊಂಡು ಹೋಗುದಿಲ್ಲ ಅವರು. ಅದು ಸಹ ಬೂದಿ ಆಗಿ ಹೋಗ್ತದೆ. ಹಾಗೆ ಸಹ ಆಸೆ. ಅಟ್ಲೀಸ್ಟ್ ನಮ್ ಪ್ರೋಗ್ರಾಮ್ ನೋಡಿ ಯಾರಾದ್ರೂ ಬರಬಹುದು, ಸ್ಫೂರ್ತಿ ನನ್ನ ನಿಮ್ಮ ಪ್ರೋಗ್ರಾಮ್ ನೋಡಿ ಅಟ್ಲೀಸ್ಟ್ ಯಾರಾದ್ರೂ 20 ವರ್ಷಕ್ಕೆ ಲ್ಯಾಂಡ್ ಕೊಡ್ತಾರೆ, ಮುಂದೆ ಬರ್ಬಹುದು. ಮಿನಿಮಮ್ ಅಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಮೇ ಬಿ ನೀವು ಒಂದು ಭಗವಂತೆಯಿಂದ ನನ್ಗೆ ಒಂದು ಲಕ್ಕಿ ಚಾಮ್ ಆಗಿ ಬಂದಿದ್ದಾರ, ಆಗುದಿಲ್ಲ. ಎಂತ ನಾಳೆ ಆಗ್ತದೆ ಗೊತ್ತಿಲ್ಲಲ್ಲ. ನೀವು ನನ್ಗೆ ಕರೀತಾರಂತ ಗೊತ್ತಿತ್ತಾ? ನಿನ್ನೆ ತನಗೂ ಗೊತ್ತಿರ್ಲಿಲ್ಲಲ್ಲ ನನ್ಗೆ. ನಿಜ ನಿಜ. ಹಾಗೆ ಎಂತ ಸಹ ಒಂದು ದೇವರೆಲ್ಲ ಪ್ಲಾನ್ ಮಾಡ್ತಾರೆ. ಯಾರ್ಯಾರಿಗೆ ಎಲ್ಲಿ ಕಲಿಸ್ಬೇಕು ಅಲ್ಲಿಯೇ ಕಲಿಸ್ತಾರೆ ಅವರು. ಅದು ಆ ಕ್ಷಣದಲ್ಲಿ ಆಗ್ಬೇಕು ಅನ್ನೋ ಪಾಸಿಟಿವ್ ಫೀಲಿಂಗ್ ನಮ್ಮಲ್ಲಿದ್ದು, ಪಾಸಿಟಿವ್ ಥಾಟ್ ಇರಬೇಕು. ಹಾಗೇನೆ ಕಳೆದ ಈಗ ನೀವು ಇದು ಪುಸ್ತಕ ಕೊಟ್ಟಿದ್ರಿ, ಇದು ನಮ್ದು ಫ್ಯೂಚರ್ ಹೇಳ್ತಾರೆ. ಈ ಭಗವದ್ಗೀತಾ ನಮ್ಮ ಫ್ಯೂಚರ್ ಉಂಟು ಇದರಲ್ಲಿ. ನಾವು ಎಂತ ಮಾಡ್ತಾ ಇದ್ದೇವೆ ಅಲ್ಲ ಅದರಲ್ಲಿ ಉಂಟು. ಅದರಲ್ಲಿ ಈ ಸ್ಟೋರಿ ಅದು ಜೀವನ, ಇದು ನಮ್ದು ಲೈಫ್ ಇಲ್ಲಿ ಬರ್ದಿದ್ದಾರೆ ಆಲ್ರೆಡಿ. ನಾವ್ ಎಂತ ಮಾಡ್ತಿದ್ದೇವೆ, ಎಂತ ಮಾಡ್ಲಿಕ್ಕೆ ಉಂಟು, ಈ ಭಗವದ್ಗೀತಾ ನಮ್ಗೆ ಕಲಿಸ್ತದೆ. ಗೈಡೆನ್ಸ್ ಇದು ನಮ್ಗೆ. ಸೊ ಈಗ ಇದೇ ನೀವು ಮಾಡ್ತಿದ್ದೀರಿ. ನಮ್ದು ಅಷ್ಟೇ, ನಿಮ್ಮಷ್ಟಲ್ಲದೆ ಇದ್ರು ನಮ್ಮ ಲೆವೆಲ್ ನ ನಮ್ಗಾಗುವಷ್ಟು ಒಂದು ಪ್ರಯತ್ನ ಮಾಡೋದು. ಸೊ ಈ ಪಾಸಿಟಿವ್ ನೋಟ್ ಜೊತೆ ನೀವು ಇನ್ನಷ್ಟು ನನ್ನ ದೊಡ್ಡ ಒಂದು 24 hour ಫ್ರೀ ಹಾಸ್ಪಿಟಲ್ ಆದ್ಮೇಲೆ ನಿಮ್ಮ ಪೆಟ್ಟಿಗೆ ಫ್ರೀ ಟ್ರೀಟ್ಮೆಂಟ್ ಆದಷ್ಟು ಬೇಗ ಆಗ್ಲಿ. ನಾನು ಒಂದು ಗೋಶಾಲೆಯನ್ನು ಮಾಡಬೇಕು, ಒಂದಿಷ್ಟು ಹಸುಗಳನ್ನ ಸಾಕ್ಬೇಕು ಅನ್ನೋ ಯೋಚನೆ ಇದೆ. ಈಗಾಗಲೇ ನನ್ನ ಜೊತೆ 2 ಮುದ್ದಾದ ಬೆಕ್ಕುಗಳಿದೆ. ಅದು ನಾನು ಹೋದ್ರೆ ಬಾರಿ ಓಡ್ಕೊಂಡು, ನಾನು ತಿರುಗಾಟದಲ್ಲಿ ಇರ್ತೀನಿ, ಓಡ್ಕೊಂಡು ನನ್ನ ಹತ್ರ ಬರುತ್ತೆ. ಸೊ ಆ ಪ್ರೀತಿ ನನಗೆ ಇದೆ ಖಂಡಿತ. ಅದು ಮನಸ್ಸಲ್ಲಿ ಆ ಒಂದು ಇದನ್ನ, ಆ ಪಾಸಿಟಿವ್ ವೈಬ್ಸ್ ಅನ್ನ ಕೊಟ್ಬಿಡುತ್ತೆ. ಆಗ ನಮ್ಗೆ ಎಷ್ಟು ಆಗ್ಬೇಕು, ಇಷ್ಟು ಇರುವಾಗ ಹೊಟ್ಟೆ ಕಿಚ್ಚಾಗತ್ತೆ ನಂಗೆ. ಹಾಗಾದ್ರೆ 4 ತಕೊಂಡು ಹೋಗಿ. ನಾನು ಮನೆಯಲ್ಲೇ ಯಾವತ್ತೂ ಇರೋದಂತಂದ್ರೆ ಬೇರೆ ವಿಷಯ ಐತಿ, ಇಲ್ಲಾಂದ್ರೆ ಖಂಡಿತ ತಗೊಂಡು ಹೋಗ್ಬೋದು. ಅಲ್ಲ, ಪ್ರಾಣಿಗಳಿಗೆ ನಿಮ್ಗೆ ಸಾಕ್ಲಿಕ್ಕೆ ತಾಕತ್ತಿದ್ರೆ ಮಾತ್ರ ಮನೆಗೆ ತಕೊಂಡೋಗಿ ಸಾಕಿ. ಇಲ್ದಿದ್ರೆ ಅವುಗಳನ್ನ ತಗೊಂಡು ಹೋಗಿ ಸಾಯಕ್ ಬೇಡ. ಇರ್ಲಿ ಬೀದಿಯಲ್ಲಿ ಸಾಯ್ಲಿ, ಟಾರ್ಚರ್ ಕೊಟ್ಟು ಸಾಯಿಸ್ಬಾರ್ದು. ಇರ್ಲಿ ಹಾಗೆ. ಎಷ್ಟು ಬದುಕಲಿಕ್ಕೆ ಉಂಟು ಅಷ್ಟೇ ಅವ್ರು ಬದುಕ್ತಾರೆ. ಒಂದು ಲಾಸ್ಟ್ ಕ್ವೆಶನ್ ನಿಮ್ಗೆ. ಈ ಬೀದಿಯಲ್ಲಿರೋ ನಾಯಿಗಳಿಗೆ ಒಂದು ರಿಸ್ಕ್ ಇದೆ. ಆ ರಿಸ್ಕಿನ ಬಗ್ಗೆ ಮಾತಾಡಿ ನಾವು ಇವತ್ತಿನ ಇದನ್ನ ಮುಗಿಸೋಣ. ಈ ವಾಹನಗಳು ಓಡಾಡುವಾಗ, ಎಸ್ಪೆಷಲಿ ಹೈವೇಗಳಲ್ಲಿರ್ಬೋದು, ಅಥವಾ ಈವನ್ ಇಲ್ಲೇನೆ ಬೆಕ್ಕುಗಳಿರ್ಬೋದು, ನಾಯಿಗಳಿರ್ಬೋದು, ಅದರ ಅಡಿಗೆ ಬಿದ್ದು ತುಂಬಾ ಸತಿ ನಾವು ಸಾಯೋದನ್ನ ನೋಡ್ತೀವಿ. ಸೊ ಇದಕ್ಕೆ ಏನ್ ಹೇಳ್ತೀರಾ ನೀವು? ಪರಿಹಾರ ಏನು ಇದಕ್ಕೆ? ಎಂತ ಸಹ ಪರಿಹಾರ ಇಲ್ಲ. ಇದಕ್ಕೆ ಎಂಡ್ ಇಲ್ಲ. ವೆಹಿಕಲ್ ಜಾಸ್ತಿ ಆಗ್ತಾ ಉಂಟು. ನಾಯಿಗಳಿಗೆ ಆಚೆ ಈಚೆ ಓಡುವಾಗ ಕೆಲವರಿಗೆ ಬುದ್ಧಿ ಉಂಟು, ಜಾಗ್ರತೆಯಲ್ಲಿ ಕ್ರಾಸ್ ಮಾಡ್ತಾರೆ. ಹೌದು, ಒಂದು 20 ವರ್ಷ ಹಿಂದಿನ ನಾಯಿಗಳಿಗೂ ಇವಾಗ ವ್ಯತ್ಯಾಸ ಇದೆ. ಈಗ ಅದು ನಾಯಿಗಳು ಓಡೋಗ್ತಾರೆ, ಸೀದಾ ಸೊಂಟ ಮುಗ್ದೋಗ್ತದೆ, ಆಕ್ಸಿಡೆಂಟ್ ಸತ್ತೋಗ್ತದೆ. ಕೆಲವು ಮನುಷ್ಯರು ಬೇಕಂತ ಆಕ್ಸಿಡೆಂಟ್ ಮಾಡ್ತಾರೆ, ಕೇರ್ ಮಾಡೋದಿಲ್ಲ. ಕೆಲವರು ಅಕಸ್ಮಾತ್ ಆಗ್ತದೆ. ಸೊ ಇದು ಒಂದು ನೇಚರ್ ಅಂತಾನೆ ಒಂದು ಸೈಡ್ ಅಲ್ಲಿ ಇಡಬೇಕು ನಾವು. ಇದಕ್ಕೆ ಎಂತ ಪರಿಹಾರ ಇಲ್ಲ. ಬಟ್ ನಿಮ್ಗೆ ನೋವಾಗ್ತದೆ. ಮೊದ್ಲೇ ಆಕ್ಸಿಡೆಂಟ್ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ವೆಹಿಕಲ್ ಇರ್ಲಿಲ್ಲ. ಎಲ್ಲ ಗೋಡಾ ಗಾಡಿ, ರಿಕ್ಷಾ ಎಲ್ಲ ಚಿಕ್ಕ ಚಿಕ್ಕ ವೆಹಿಕಲ್. ಈಗ ದೊಡ್ಡ ದೊಡ್ಡ ವೆಹಿಕಲ್ ಅದು ಇದು ಆಗುವಾಗ ಅನಿಮಲ್ಗೆ ಜಾಗನೇ ಇಲ್ಲ ಓಡಾಡ್ಲಿಕ್ಕೆ. ಈಗ ಅವರಿಗೆ ಜಾಗ ಕಮ್ಮಿ ಆಗಿ ಇಂದಾನೆ ಇದು ಆಕ್ಸಿಡೆಂಟ್ ಆಗ್ತದೆ. ಸೊ
ಸೊ ಮೇನ್ ರೀಸನ್ ನಾವು ಒಂದು ಸ್ವಲ್ಪ ಅವೇರ್ನೆಸ್ ಬೆಳೆಸ್ಕೋಬೇಕು, ಒಂದು ಸ್ವಲ್ಪ ಆ ಒಂದು ಹ್ಯುಮ್ಯಾನಿಟಿ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತೀರಾ. ನಾನು ಒಂದು ಮೆಸೇಜ್ ಕೊಡ್ತೇನೆ ಎಲ್ಲವರಿಗೆ, ಯಾರ ಮನೆಯಲ್ಲಿ ನಾಯಿ ಉಂಟು ಅದಕ್ಕೆ ಒಂದು ಸ್ಟೆರಿಲೈಸ್ ಆಪರೇಷನ್ ಮಾಡಿ, ಮರಿ ಬರ್ತ್ ಕಂಟ್ರೋಲ್ ಆಪರೇಷನ್ ಮಾಡಿ. ಹೌದಾ? ಇಲ್ಲಾದ್ರೆ ಪಪ್ಪೀಸ್ ಇರ್ತದೆ, ಅವರು ತಕೊಂಡೋಗಿ ರೋಡಲ್ಲಿ ಬಿಟ್ಟು ಬರ್ತಾರೆ ಪಪ್ಪೀಸ್ಗೆಲ್ಲ. ಫಸ್ಟ್ ಅದು ಪಾಪ ಮಾಡಬೇಡ. ಈಗ ಬೀದಿಯಲ್ಲಿ ಸಾಧಾರಣ 60 to 75% ಮನೆಯವರೇ ತಂದು ಮರಿಗಳಿಗೆ ಬಿಡು. ನೀವು ಕಣ್ಣಾರೆ ನೋಡಿದ್ದೇನೆ, ಕಂಪ್ಲೇಂಟ್ಸ್ ಮಾಡಿದ್ದೇನೆ, ಜಗಳ ಸಹ ಮಾಡಿದ್ದೇನೆ. ಸೊ ಆಪರೇಷನ್ಸ್ ನಾನು ಮಾಡಿಕೊಟ್ಟಿದ್ದೇನೆ ಫ್ರೀ. ನಾವೇ 2,000 ಕೈಯಿಂದ ಕೊಟ್ಟು ಆಪರೇಷನ್ಸ್ ಮಾಡಿಕೊಟ್ಟಿದ್ದೇವೆ. ಯಾಕಂದ್ರೆ ಅವರು ತಕೊಂಡು ಮರಿಗಳು ಸಾಯ್ಲಿಕ್ಕೆ ಬೀದಿಗೆ ಬಿಡ್ತಾರೆ ಅಂತ. ಬೆಕ್ಕುಗಳಲ್ಲಿ ಸಹ ನಿಮ್ಮ ಹಾಸ್ಪಿಟಲ್ ಮಾಡಿದ್ರೆ ಫ್ರೀ ಸ್ಟೆರಿಲೈಸೇಷನ್ ಎಲ್ಲ ಫ್ರೀ, 1 ರೂಪಾಯಿ ನಾವು ತಗೊಳ್ಳಿಕ್ಕಿಲ್ಲ. ಹೇಳೋದು ಸುಲಭ ಅಲ್ಲ, ಮಾಡೋದು ಕಷ್ಟ ಅಲ್ಲ. ಸುಲಭ ಇಲ್ಲ. ಒಮ್ಮೆ ಆಗ್ಲಿ, ನೀವು ಸಹ ಸಪೋರ್ಟ್ ಮಾಡ್ತೀರಿ, ಬೇರೆ ಸಪೋರ್ಟ್ ಮಾಡ್ತಾರೆ. ಒಂದು ನನ್ನ ಹಾಸ್ಪಿಟಲ್ ನನಗೆ ಲ್ಯಾಂಡ್ ಸಿಕ್ಕ ಮೇಲೆ ನಾನೊಂದು 10 ಜನ ಹತ್ರ ಹೆಲ್ಪ್ ಕೇಳಿದ್ರೆ ಅಟ್ಲೀಸ್ಟ್ 5 people ಹೆಲ್ಪ್ ಮಾಡಬಹುದು. ಅನಿಮಲ್ ಲವರ್ ಮುಂದೆ ಬರ್ಬೋದು. ಎನಿವೆ, ಆಗ್ಲಿ, ಆ ಒಂದು ನಿಮ್ಮ ಆಸೆ ಆದಷ್ಟು ಬೇಗ ಈಡೇರ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಸಮಯ ಕಳೆದಿದ್ದಕ್ಕೆ. ಇಲ್ಲಪ್ಪ, ಖುಷಿ ಆಯ್ತು. ನನ್ನ ಕನ್ನಡಗೆ ನನಗೆ ಬೈಬೇಡ. ಓಕೆ, ಜನ ನಿಮ್ಮ ಒಂದು ಆ ಮನಸ್ಸಿಗೆ ಹೊಗಳೋದರ ಮಧ್ಯದಲ್ಲಿ ಬೈಯೋದಕ್ಕೆ ಅವರಿಗೆ ಪುರ್ಸೋತಿರೋದಿಲ್ಲ. ಪ್ಲಸ್ ನಿಮ್ಮ ಕೆಲಸಕ್ಕೆ ನಗ್ತಾರೆ ಗ್ಯಾರಂಟಿ. ಇಲ್ಲ ಖುಷಿ ಆಗುತ್ತೆ. ಕನ್ನಡ ಮಾತಾಡಿದ್ದೀರಿ ಅಂತ ಎಷ್ಟು ಮುದ್ದಾಗಿ ಮಾತಾಡ್ತೀರಿ. ನೋಡ್ಲಿಕ್ಕೆ ಮುದ್ದಿಲ್ಲ. ಅವನ ಆ ಮುಗ್ಧತೆಯನ್ನಿಟ್ಕೊಂಡು ಆ ಮುಗ್ಧ ಜೀವಗಳನ್ನ ಎಷ್ಟು ಮುದ್ದಾಗಿ ಸಾಕ್ತಾ ಇರುವಂತಹ ನಮ್ಮ ರಜನಿ ಶೆಟ್ಟಿ ಅವರಿಗೆ, ರಜನಿ ದಾಮೋದರ್ ಶೆಟ್ಟಿ ಅವರಿಗೆ ನಾವು ತುಂಬಾ ಹೃದಯದ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಈ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮವನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.